ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಕೆ ಎಸ್ ಪಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ನೇಹಿತ ರವಿ ಮಾತಾಡ್ತಾ ಇರೋದು. ನಿನ್ನೆ ನಾವು ಪಾರ್ಟ್ 1 ಅಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ಮ್ಯಾಗ್ಝಿನನ್ನು ಮುಖಪುಟಗಳನ್ನು ನೋಡ್ಕೊಂಡಿದ್ವಿ. ಸೊ ಇನ್ನೂ ಆ ವಿಡಿಯೋನ ಯಾರು ನೋಡ್ಕೊಂಡಿಲ್ಲಲ್ಲ ನಮ್ಮ ಚಾನಲಲ್ಲಿ, ಸೊ ಆ ವಿಡಿಯೋನ ಹಾಕಿದ್ದೀವಿ, ನೋಡ್ಕೋಬೋದು ಎಲ್ಲರೂ. ಓಕೆನಾ? ಇನ್ನು ನೆಕ್ಸ್ಟ್ ಏಪ್ರಿಲ್ದ ನೋಡ್ತಾ ಹೋಗೋಣ. ಸೊ ಏಪ್ರಿಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ವಿಡಿಯೋನ ಏನಾದರೂ ಹೇಳುವಾಗ ಸ್ಲೋ ಅಂತ ಅನಿಸಿದ್ರೆ 1.5 ಅಥವಾ 2x ಸ್ಪೀಡ್ ಇಟ್ಕೊಂಡು ಕೇಳಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂಗೆ ನೋಡ್ಕೊಂಡು ನೋಡ್ರಿ. ಅಂದರೆ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಇದೆಲ್ಲ, ಸಿವಿಲ್ PC ತುಂಬ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ನೋಡ್ರಿ, ಹೈಲೈಟ್ ಮಾಡ್ತಾ ಹೋಗ್ತೀನಿ ನಾನು. ನೋಡ್ರಿ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಯಾರು ನೇಮಕ ಆದ್ರು ನೋಡ್ರಿ. ಯಾರು ನೇಮಕ ಆದ್ರು? ಸಾಧ್ವಿ ನಿರಂಜನ್ ಜ್ಯೋತಿ ಅಂತ ನೋಡ್ರಿ. ಓಕೆನಾ? ಇನ್ನು 2025ನೇ ಸಾಲಿನ 60ನೇ ಜ್ಞಾನಪೀಠ ಪ್ರಶಸ್ತಿ ತಮಿಳಿನ ಪ್ರಖ್ಯಾತ ಕವಿ ಯಾರು? ವೈರಮುತ್ತು ಅವರಿಗೆ ಸಿಕ್ತು. ಓಕೆನಾ? ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಚೆನ್ನಾಗಿ ನೋಡ್ಕೋಬೇಕು. ಇನ್ನು 2027ರ ಜನಗಣತಿ ಬ್ರಾಂಡ್ ರಾಯಭಾರಿ ಯಾರು? ಸುದರ್ಶನ್ ಪಟ್ನಾಯಕ್, ಮರಳು ಕಲಾವಿದರು. ಇನ್ನು ನೇಪಾಳದ ಪ್ರಧಾನಿಯಾಗಿ ಪ್ರಮಾಣ ವಚನ ಯಾರು ಸ್ವೀಕಾರ ಮಾಡಿದ್ರು? ಬಾಲೇಂದ್ರ ಶಾ. ಇನ್ನು ಭೀಮ್ ಆ್ಯಪ್ಗೆ ರಾಯಭಾರಿಯಾಗಿ ಯಾರು ನೇಮಕ ಆದ್ರು? MS ಧೋನಿ. ಓಕೆನಾ? ಮಹೇಂದ್ರ ಸಿಂಗ್ ಧೋನಿ ಅವರು. ಇನ್ನು ಮಯನ್ಮಾರ್ನ ಸೇನಾ ಮುಖ್ಯಸ್ಥ ಮತ್ತು ದೇಶದ ಅಧ್ಯಕ್ಷರಾಗಿ ಯಾರು ನೇಮಕ ಆದ್ರು? ಓಕೆನಾ? ನೋಡ್ರಿ, ಇಲ್ಲಿ ಮಿನ್ ಆಂಗ್ ಲೈಂಗ್ ಅಂತ ನೋಡ್ರಿ. ಓಕೆನಾ? ಇದಿಷ್ಟು ನೆನ್ಪಿಟ್ಕೊಡ್ರಿ. ಇನ್ನು ನೆಕ್ಸ್ಟ್, ವಿಶ್ವ ಆರ್ಚರಿ ವರ್ಷದ ಪ್ಯಾರಾ ಆರ್ಚರ್ ಗೌರವ ಯಾರಿಗೆ? ಎರಡೂ ಕೈಗಳಿಲ್ಲಂತ ಪ್ಯಾರಾ ಅಥ್ಲೀಟ್ ಯಾರು? ಶೀತಲ್ ಅವರಿಗೆ ಸಿಕ್ತು. ಇನ್ನು CSK ಹಾಲ್ ಆಫ್ ಫೇಮ್ಗೆ ನೋಡ್ರಿ, ಹೆಡನ್ ಮತ್ತು ರೈನಾ ಅಂತ ಅವರು ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಗಣಿತ ನೋಬೆಲ್ ಎಂದೇ ಖ್ಯಾತವಂತ ಅಬೆಲ್ ಪ್ರಶಸ್ತಿಗೆ ಯಾರು ಆಯ್ಕೆ ಆದ್ರು? ನೋಡ್ರಿ, ಜರ್ಮನಿ ಗಣಿತಶಾಸ್ತ್ರಜ್ಞರಾದಂಥ ಗೇಡ್ ಪಾಲ್ಟಿಂಗ್ ಅಂತ ನೋಡ್ರಿ. ಓಕೆನಾ? ಇನ್ನು ವಿಶ್ವ ಆಹಾರ ಪ್ರಶಸ್ತಿ 2026ಕ್ಕೆ ಆಯ್ಕೆಯಾದಂಥ ನೆದರ್ಲ್ಯಾಂಡ್ನ ಆಹಾರ ತಜ್ಞ ಯಾರು ಅಂತಂದರೆ ನೋಡ್ರಿ, ಹುಬ್ ಲೇಲಿ ವರ್ಲ್ಡ್ ಅಂತ ನೋಡ್ರಿ. ಓಕೆನಾ? ವೆಲ್ಡ್. ಇನ್ನು 2026ನೇ ಸಾಲಿನ 98ನೇ ಆಸ್ಕರ್ ಪ್ರಶಸ್ತಿ 6 ಪ್ರಶಸ್ತಿ ಮುಡಿಗೇರಿಸಿಕೊಂಡಂಥ ಯಾವುದು? ಒನ್ ಬ್ಯಾಟಲ್ ಆಫ್ಟರ್ ಅನ್ನೋದರ ನೋಡ್ರಿ. ಓಕೆನಾ? ಇನ್ನು ನೆಕ್ಸ್ಟ್, ದೇಶದ ಮೊದಲ ದಯಾಮರಣ ಪ್ರಕರಣ ಉತ್ತರ ಪ್ರದೇಶದ ಹರೀಶ್ ರಾಣಾ. ಓದಿರ್ತೀರ. ಇನ್ನು 2027ರ ಜನಗಣತಿಯ ಮಾಸ್ಕಟ್ಗಳಾಗಿ ಪ್ರಗತಿ ಮತ್ತು ವಿಕಾಸ್ ಅಂತ ನೋಡ್ರಿ. ಇದ್ರ ಮೇಲೆ ಕೂಡ ಎಕ್ಸಾಮ್ಸಲ್ಲಿ ಪ್ರಶ್ನೆ ಆಗಿದೆ. ಓಕೆನಾ? ಚೆನ್ನಾಗಿ ಓದ್ಕೊಡ್ರಿ. ಇನ್ನು ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ 1ನೇ ಹಂತ ಉದ್ಘಾಟನೆಯಾಗಿದೆ. ಓಕೆನಾ? ಇನ್ನು ನೆಕ್ಸ್ಟ್, ಮುಖ್ಯ ಚುನಾವಣಾ ಆಯುಕ್ತರ ಪದಚ್ಯುತಿ ಪ್ರಕ್ರಿಯೆ ಸುದ್ದಿಯಲ್ಲಿತ್ತು. ಇನ್ನು ಏಕರೂಪ ನಾಗರಿಕ ಸಂಹಿತೆ ಅಂಗೀಕರಿಸಿದಂಥ ದೇಶದ 2ನೇ ರಾಜ್ಯ ಗುಜರಾತು. ಇನ್ನು ಭಾರತದ ನಕ್ಸಲ್ ಮುಕ್ತ ಗೃಹ ಸಚಿವರಂತ ಅಮಿತ್ ಶಾ ಘೋಷಣೆ ನೋಡ್ರಿ. ಇನ್ನು ನೆಕ್ಸ್ಟ್, 3D ಮುದ್ರಿತ ರಾಕೆಟ್ ಎಂಜಿನ್ ಅಗ್ನೈಟ್ ಪರೀಕ್ಷೆ ನಡೆಸಿದಂಥ ಅಗ್ನಿಕುಲ ಕಾಸ್ಮೋಸ್ ನೋಡ್ರಿ. ಇನ್ನು ಮೊದಲ ಖೇಲೋ ಇಂಡಿಯಾ ಬುಡಕಟ್ಟು ಕ್ರೀಡಾಕೂಟ ಎಲ್ಲಿ? ಛತ್ತೀಸ್ಗಢ. ಖೇಲೋ ಇಂಡಿಯಾ ಬುಡಕಟ್ಟು ಗೇಮ್ಸ್ನಲ್ಲಿ ಕರ್ನಾಟಕ ಸಮಗ್ರ ಚಾಂಪಿಯನ್ ಆಗಿದೆ. ಇನ್ನು ಭಾರತ ಔದ್ಯೋಗಿಕ ವಿಕಾಸ ಯೋಜನೆ ಭವ್ಯ. ಇನ್ನು ನೆಕ್ಸ್ಟು, ಪಾವತಿ ಮಿಷನ್ 2028. ಓಕೆನಾ? 2026 ಅಲ್ಲ, 2026 ಅನ್ನ ಘೋಷಿಸಿದ RBI. ಇನ್ನು ವಿಶ್ವ ಒಳಾಂಗಣ ಅಥ್ಲೆಟಿಕ್ಸ್ 2028 ಚಾಂಪಿಯನ್ಶಿಪ್ಗೆ ಒಡಿಶಾ ಆತಿಥ್ಯ. ಓಕೆನಾ? ಇನ್ನು ನೆಕ್ಸ್ಟ್, ಭಾರತೀಯ ವಾಯುಪಡೆಯ ಮೊದಲ ಹೆಲಿಕಾಪ್ಟರ್ನಿಂದ ಉಡಾಯಿಸುವಂಥ ಡ್ರೋನ್ ಯೋಜನೆ ವಾಯುಬಾನ್ ಪರೀಕ್ಷೆ ಯಶಸ್ವಿಯಾಗಿದೆ. ಓಕೆನಾ? ಇನ್ನು ಜಲಜೀವನ್ ಮಿಷನ್ JJM 2.0ನ ಅವಧಿಯನ್ನು 2028ರ ಡಿಸೆಂಬರ್ಗೆ ವಿಸ್ತರಣೆ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನು ಓರಿಯನ್ ನೌಕೆ ಮೂಲಕ ಚಂದ್ರನ ಕಕ್ಷೆಗೆ ಗಗನಯಾನಿಗಳು ನಾಸಾದ ಆರ್ಟೆಮಿಸ್ 2 ಕಾರ್ಯಕ್ರಮ. ಓಕೆನಾ? ಇವರೆಲ್ಲ ಹೆಸರು ನೆನ್ಪಿಟ್ಕೊಡ್ರಿ. ಇಲ್ಲಿದಾವ ನೋಡ್ರಿ. ಇನ್ನು ದೇಶದ ಮೊದಲ ರಿಂಗ್ ಮೆಟ್ರೋ ಆರಂಭ ದೆಹಲಿ. ಹಾರ್ಮುಜ್ ಜಲಸಂಧಿ ಇಂಧನ ಹಡಗುಗಳನ್ನು ರಕ್ಷಿಸಲು ಭಾರತೀಯ ನೌಕಾಪಡೆಯಿಂದ ಯಾವ ಆಪರೇಷನ್ ಮಾಡಿದ್ರು? ಆಪರೇಷನ್ ಊರ್ಜಾ ಸುರಕ್ಷಾ. ಸೊ ಈ ಹಾರ್ಮುಜ್ ಜಲಸಂಧಿ ಯಾವ ಇದ್ರ ನಡುಬರ್ಕ್ ಕಂಡು ಬರ್ತೈತಿ ಅಂದರೆ ಪರ್ಷಿಯನ್ ಗಲ್ಫ್ ಮತ್ತು ಓಮನ್ ಗಲ್ಫ್ ಮೇಲೆ ನಡುಬರ್ಕ್ ಕಂಡು ಬರ್ತೈತಿ. ಓಕೆನಾ? ಇದ್ರ ಮೇಲೆ ಕೂಡ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಬ್ರಹ್ಮೋಸ್ ಸಜ್ಜಿತ ಯುದ್ಧ ನೌಕೆ INS ತಾರಾಗಿರಿ ನೌಕಾಪಡೆಗೆ ಸೇರ್ಪಡೆಯಾಗಿದೆ. ಇನ್ನು ನೌಕಾಪಡೆಗೆ ಸೇರ್ಪಡೆಗೊಂಡ 3ನೇ ಪರಮಾಣು ಚಾಲಿತ ಸ್ವದೇಶಿ ಸಬ್ಮರೀನ್ INS ಹರಿದಮಾನ್. ಓಕೆನಾ? ಇನ್ನು ನೆಕ್ಸ್ಟ್, ಇನ್ನು ಏಪ್ರಿಲ್ ಮ್ಯಾಗ್ಝಿನ್ ಇದು ನೋಡ್ರಿ. 8,931 ದಿನ ಸರ್ಕಾರದ ನೇತೃತ್ವ ಪ್ರಧಾನಿ ಮೋದಿಯವರ ಹೊಸ ದಾಖಲೆಯಾಗಿದೆ. ಓಕೆನಾ? ಇದ್ರ ಮೇಲೆ ಕೂಡ ಪ್ರಶ್ನೆ ಆಗಿತ್ತು. ಸ್ವಲ್ಪ ಇನ್ ಡೆಪ್ತ್ ಆಗಿ ಪ್ರಶ್ನೆ ಕೇಳಿದ್ರು, ನೋಡಿರ್ಬೋದು. ಕ್ವಶನ್ ಪೇಪರ್ KE ಕ್ವಶನ್ ಪೇಪರ್ ನೋಡಿದವ್ರು ಗೊತ್ತಿರುತ್ತೆ. ಇನ್ನು 2024-25ನೇ ಸಾಲಿನ BCCI ಪ್ರಶಸ್ತಿಗಳು ಸೊ ಡೈರೆಕ್ಟ್ ಬಂದರೂ ಬರ್ಬೋದು,
ಸೊ ಯಾರ್ಯಾರಿಗಂದರೆ ರೋಜರ್ ಬಿನ್ನಿ, ರಾಹುಲ್ ದ್ರಾವಿಡ್ ಮತ್ತು ಮಹಿಳಾ ಕ್ರಿಕೆಟರ್ ಯಾರು ಮಿತಾಲಿ ರಾಜ್ ಅವರಿಗೆ. ಇನ್ನು 2025ರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಯಾರು, ಯಾವ ಕೃತಿಗೆ, ಹರ ಪಾರ್ವತಿ ಕಥಾ ಅಂತ ನೋಡ್ರಿ. ಯಾರು ತಗೊಂಡ್ರು, ಲೇಖಕ ರಾಮ್ ಕುಮಾರ್ ಮುಖ್ಯೋಪಾಧ್ಯಾಯ. ಈ ಸರಸ್ವತಿ ಸಮ್ಮಾನ ಪ್ರಶಸ್ತಿಯನ್ನು ಯಾವ ಫೌಂಡೇಶನ್ ನೀಡುತ್ತೆ, ಕೆ ಬಿರ್ಲಾ ಫೌಂಡೇಶನ್ ನೀಡುತ್ತೆ. ಸೊ ಎಷ್ಟು 22 ಭಾಷೆಗಳಿಗೆ ನೀಡ್ತಾರೆ. ಓಕೆನಾ. ಎಷ್ಟು ಈ ಪ್ರಶಸ್ತಿ ಮೊತ್ತ ಅಂದರೆ 15 ಲಕ್ಷ ರೂಪಾಯಿ. ಸೊ ಇನ್ನು ನೆಕ್ಸ್ಟು ಕೃತಕ ಬುದ್ಧಿಮತ್ತೆ ಹೊಣೆಗಾರಿಕೆ ಸಮಿತಿ. ಓಕೆನಾ. ಯಾರು, ಕ್ರಿಸ್ ಗೋಪಾಲ್ ಕೃಷ್ಣ ಸಾರಥ್ಯದಲ್ಲಿ. ಇನ್ನು 2025ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇಲ್ಲಿ ನೋಡ್ರಿ ಪ್ರಶಸ್ತಿ ಯಾರು, ಕನ್ನಡದ ಕೃತಿ ಯಾವುದು, ದಡ ಸೇರಿಸು ತಂದೆ, ಅಂಬರೀಷ್ ನಗೋಡೋನಿ. ಇವರು ಯಾವ ಜಿಲ್ಲೆಯವರು ಅಂತಂದರೆ ರಾಯಚೂರು ನೋಡ್ರಿ. ಓಕೆನಾ, ರಾಯಚೂರು ಜಿಲ್ಲೆಯವರು. ಇನ್ನು ಮರ್ಯಾದೆ ಹತ್ಯೆ ತಡೆಗೆ ಇವನಮ್ಮವ ಎಂಬ ನೂತನ ಮಸೂದೆ ಮಂಡನೆ, ಸಂಪುಟ ಅನುಮೋದನೆ. ಇದ್ರ ಬಗ್ಗೆ ಕೂಡ ನೆನ್ಪಿಟ್ಕೊಬೇಕು, ಚೆನ್ನಾಗಿ ಓದ್ಕೊಡ್ರಿ ಇದ್ರ ಬಗ್ಗೆ. ಇನ್ನು 2026ರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಾರ್ಚ್ 8. ಧ್ಯೇಯವಾಕ್ಯನು ಹಕ್ಕುಗಳು, ನ್ಯಾಯ ಎಲ್ಲ ಮಹಿಳೆಯರು ಮತ್ತು ಹುಡುಗಿಯರಿಗಾಗಿ ಕ್ರಮ ಅಭಿಯಾನ ಗೆಲುವಿಗೆ ಕೊಡುಗೆ. ಇನ್ನು ಕೈಗಾ ಸ್ಥಾವರಕ್ಕೆ ಮಹಿಳಾ ಸಾರಥಿ ಯಾರು, RM ನಾಚಮ್ಮೈ. ಓಕೆ, ನೆನ್ಪಿಟ್ಕೊಡ್ರಿ. ಇನ್ನು ಕಪ್ಪು ಮಳೆಯಿಂದ ಆರೋಗ್ಯ ಅಪಾಯಗಳ ಬಗ್ಗೆ ವಿಶ್ವ ಆರೋಗ್ಯ ಸೂಚ್ಯಂಕ ಸಂಸ್ಥೆ ಎಚ್ಚರಿಕೆ ನೀಡಿದೆ. ಇನ್ನು ವಿಶ್ವ ವ್ಯಾಪಾರ ಸಂಸ್ಥೆ ಅಂತ 14ನೇ ಸಚಿವ ಮಟ್ಟದ ಸಭೆ ಕ್ಯಾಮರೂನ್ನಲ್ಲಿ. ಓಕೆನಾ. ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಓಕೆನಾ. ಇನ್ನು ನೆಕ್ಸ್ಟು 2ನೇ ಆವೃತ್ತಿಯ ವಿತ್ತೀಯ ಆರೋಗ್ಯ ಸೂಚ್ಯಂಕ 2026 ಬಿಡುಗಡೆ, ನೀತಿ ಆಯೋಗ ಬಿಡುಗಡೆ ಮಾಡಿದೆ. ಓಕೆನಾ. ವಿತ್ತೀಯ ಆರೋಗ್ಯ ಸೂಚ್ಯಂಕ. ಓಕೆನಾ, ನೆನ್ಪಿಟ್ಕೊಡ್ರಿ. ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ ಅಂತ ಕೇಳ್ಬೋದು. ಸೊ ಮೊದಲ ಸ್ಥಾನ ಯಾವ ರಾಜ್ಯ ಇದೆ ಅಂತಂದ್ರೆ ಒಡಿಶಾ. ನಮ್ಮ ಕರ್ನಾಟಕ 9ನೇ ಸ್ಥಾನದೊಳಗೈತಿ. ಇನ್ನು ಲಾಮಿಟಿಯೇ ಸಮರಾಭ್ಯಾಸ. ಓಕೆನಾ. ಯಾವ ದೇಶಗಳ ನಡುವೆ ಅಂದರೆ ಭಾರತ ಮತ್ತು ಸೀಶೆಲ್ಸ್ನ ಸೇನಾಪಡೆಗಳ ಮಧ್ಯೆ. ಓಕೆನಾ. ಇನ್ನು ನ್ಯಾಟೋ ಕೋಲ್ಡ್ ರೆಸ್ಪಾನ್ಸ್ 2026 ಆಯೋಜನೆ ನಾರ್ವೆ. ಇನ್ನು ಸಿ ಡ್ರ್ಯಾಗನ್ ವ್ಯಾಯಾಮ 2026 USA, ಭಾರತ, ಆಸ್ಟ್ರೇಲಿಯಾ, ಜಪಾನ್, ನ್ಯೂಜಿಲೆಂಡ್. ಓಕೆನಾ. ನೆಕ್ಸ್ಟ್ ವನ್ಯಜೀವಿ ದಿನ. ಧ್ಯೇಯವಾಕ್ಯ ಔಷಧೀಯ ಮತ್ತು ಪರಿಮಳಯುಕ್ತ ಸಸ್ಯಗಳು, ಆರೋಗ್ಯ, ಪರಂಪರೆ ಮತ್ತು ಜೀವನೋಪಾಯಗಳ ಸಂರಕ್ಷಣೆ. ಸೊ ವನ್ಯಜೀವ ದಿನ ಯಾವಾಗ ಆಚರಣೆ ಮಾಡ್ತಾರೆ, ಮಾರ್ಚ್ 3. ಇನ್ನು ಇಲ್ಲಿ ನೋಡ್ರಿ ವಿಶ್ವ ಜಲ ದಿನ ನೋಡ್ರಿ, ನೀರು ಮತ್ತು ಲಿಂಗ. ಓಕೆನಾ, ಮಾರ್ಚ್ 22. ಮಾರ್ಚ್ 21ನೇ ತಾರೀಕು ಯಾವ್ದು ಆಚರಿಸ್ತಾರೆ, ಅಂತಾರಾಷ್ಟ್ರೀಯ ಅರಣ್ಯ ದಿನ. ಧ್ಯೇಯವಾಕ್ಯನು ಅರಣ್ಯಗಳು ಮತ್ತು ಆರ್ಥಿಕತೆಗಳು. ಇನ್ನು ಹವಾಮಾನ ದಿನ ಮಾರ್ಚ್ 23. ಇಂದು ಆಚರಿಸುವುದು ನಾಳೆಗಳನ್ನು ರಕ್ಷಿಸುವುದು ಅಂತ ನೋಡ್ರಿ. ಇನ್ನು ವಿಶ್ವ ಕ್ಷಯರೋಗ ದಿನ. ಧ್ಯೇಯವಾಕ್ಯ ಏನು, ಹೌದು ನಾವು TBಯನ್ನು ಕೊನೆಗೊಳಿಸಬಹುದು, ದೇಶಗಳ ನೇತೃತ್ವದಲ್ಲಿ ನಡೆಸಲ್ಪಡುತ್ತಿದೆ ಅಂತ ನೋಡ್ರಿ. ಮಾರ್ಚ್ 24 ಕ್ಷಯರೋಗ ದಿನ. ಹವಾಮಾನ ದಿನ ಅಂತ ಆಚರಿಸ್ತಾರೆ ಮಾರ್ಚ್ 24. ಓಕೆನಾ. ನೆಕ್ಸ್ಟು ICC ಪುರುಷರ T20 ವಿಶ್ವಕಪ್ ಚಾಂಪಿಯನ್ ಭಾರತ, ರನ್ನರ್ ಅಪ್ ನ್ಯೂಜಿಲೆಂಡ್ ನೋಡ್ರಿ. ಓಕೆನಾ. ಇನ್ನು ಅರ್ತ್ ಅವರ್ ಮಾರ್ಚ್ 28 ನೋಡ್ರಿ, ಏನು 20ನೇ ವರ್ಷಾಚರಣೆಯ ಕರೆ ಭೂಮಿಗಾಗಿ 1 ಗಂಟೆ ನೀಡಿ ಅಂತ ನೋಡ್ರಿ. ಇನ್ನು ಭಾರತದ ಮೊದಲ LPG ATM ನೋಡ್ರಿ, ಗುರುಗ್ರಾಮದೊಳಗೆ. ಇನ್ನು 16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲ ಮಾಧ್ಯಮ ಬಳಕೆ ನಿಷೇಧಿಸಿದ ಇಂಡೋನೇಷ್ಯಾ. ಆಗ್ನೇಯ ಏಷ್ಯಾದ ಮೊದಲ ರಾಷ್ಟ್ರ ಆಗಿದೆ ನೋಡ್ರಿ. ವಿಶ್ವದೊಳಗಿನ ಮೊದಲ ದೇಶ ಅಂದ್ರೆ ಆಸ್ಟ್ರೇಲಿಯಾ. ಓಕೆನಾ. ನೆಕ್ಸ್ಟ್ ಮೇ. ನೀತಿ ಆಯೋಗದ ಉಪಾಧ್ಯಕ್ಷರಾಗಿ ಯಾರು, ಅಶೋಕ್ ಲಾಹಿರಿ ಅಂತ ನೋಡ್ರಿ. ಅಶೋಕ್ ಲಾಹಿರಿ. ಫೆಮಿನಾ ಮಿಸ್ ಇಂಡಿಯಾ ವಿಜೇತೆ ಕರ್ನಾಟಕದ ಸಾಧ್ವಿ ಶೈಲ್ ಅಂತ ನೋಡ್ರಿ. ಓಕೆನಾ. ನೀತಿ ಆಯೋಗ ನೀವು ಕಳೆದ ವಿಡಿಯೋದಲ್ಲಿ ನೋಡಿರ್ಬೋದು. ಓಕೆನಾ. ನೀತಿ ಆಯೋಗದ CEO ಯಾರು, ನಿಧಿ ಚಿಬ್ಬರ್. ಓಕೆನಾ. ಉಪಾಧ್ಯಕ್ಷರು ಅಂತಂದ್ರೆ ಅಶೋಕ್ ಕುಮಾರ್ ಲಾಹಿರಿ. ನೀತಿ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ, ಭಾರತ ಪ್ರಧಾನಮಂತ್ರಿಗಳಾಗಿರ್ತಾರೆ. ಓಕೆನಾ. ಇದಿಷ್ಟು ನೆನ್ಪಿಟ್ಕೊಡ್ರಿ. ನೀತಿ ಆಯೋಗ ಯಾವುದರ ಬದಲಾಗಿ ಬಂತು, ಯೋಜನಾ ಆಯೋಗದ ಬದಲಾಗಿ 2015 ಜನವರಿ 1ಕ್ಕೆ ಬಂತು. ಓಕೆನಾ. ಇನ್ನು 2025ನೇ ಸಾಲಿನ ಬಸವ ರಾಷ್ಟ್ರೀಯ ಪುರಸ್ಕಾರ ಯಾರು, ಸಿದ್ದರಾಮಣ್ಣ ಶರಣರು ಬೆಲ್ದಾಳ್ ನೋಡ್ರಿ. ಓಕೆನಾ. ಇನ್ನು ಆ್ಯಪಲ್ ಕಂಪನಿಗೆ ನೂತನ CEO ಯಾರು, ಜಾನ್ ಟೆರ್ನರ್ಸ್ ಅಂತ ನೋಡ್ರಿ. 2025ನೇ ಸಾಲಿನ ಪಂಪ ಪ್ರಶಸ್ತಿ ಯಾರು, ಹಿರಿಯ ಸಾಹಿತಿ ದೇವನೂರು ಮಹಾದೇವ ಅವರಿಗೆ ಸಿಕ್ತು. ಇನ್ನು ರಾಜ್ಯ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರಾಗಿ ಯಾರು ಆಯ್ಕೆಯಾದರು, ಜಿ ಸತ್ಯವತಿ ಆಯ್ಕೆಯಾದರು. ಇನ್ನು ಪ್ರಸಾರ ಭಾರತಿ ಅಧ್ಯಕ್ಷರಾಗಿ ನೇಮಕ ಯಾರಾದರು, ಪ್ರಸನ್ನ ಜೋಶಿ ಅವರು ಆಯ್ಕೆಯಾಗಿದ್ದಾರೆ. ಓಕೆನಾ. ಶ್ರೀ ಭಗವಾನ್ ಮಹಾವೀರ ಶಾಂತಿ ರಾಷ್ಟ್ರೀಯ ಪ್ರಶಸ್ತಿ ಭಾನುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಗೆ ಸಿಕ್ಕಿದೆ. ಶಿವನ ಸಮುದ್ರದಲ್ಲಿ ಅಪರೂಪದ ಕಾಗೆ ಮೀನು ಪತ್ತೆ. ಓಕೆನಾ. ಕರಾವಳಿ ಕಾವಲು ಪಡೆಗೆ 4 ALH MK3 ಹೆಲಿಕಾಪ್ಟರ್ಗಳ ಹಸ್ತಾಂತರ ಆಗಿದೆ. ಇಸ್ರೋದಿಂದ ಗಗನಯಾನ ಏರ್ ಡ್ರಾಪ್
ಪರೀಕ್ಷೆ ಯಶಸ್ವಿಯಾಗಿದೆ. 2026 ರೋಲೆಕ್ಸ್ ನ್ಯಾಷನಲ್ ಜಿಯೋಗ್ರಫಿಕ್ ಎಕ್ಸ್ಪ್ಲೋರರ್ ಆಫ್ ದಿ ಇಯರ್ ಪ್ರಶಸ್ತಿ ಯಾರಿಗೆ? ಡಾಕ್ಟರ್ ಕೃತಿ ಕಾರಂತ್ ಅವರಿಗೆ ಸಿಕ್ಕಿದೆ. ಫಿಡೆ ಮಹಿಳಾ ಕ್ಯಾಂಡಿಡೇಟ್ಸ್ನ ಟೂರ್ನಮೆಂಟ್ನ ಚಾಂಪಿಯನ್ಸ್ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಯಾರು? ವೈಶಾಲಿ ರಮೇಶ್ ಬಾಬು. ಓಕೆನಾ. ನೆಕ್ಸ್ಟ್, ಇನ್ನು 6 ಪಥದ ಗಂಗಾ ಎಕ್ಸ್ಪ್ರೆಸ್ ವೇಗೆ ಚಾಲನೆ. ಮೀರತ್ ಟು ಪ್ರಯಾಗ್ರಾಜ್ ಸಂಪರ್ಕ ನೋಡ್ರಿ. ಇನ್ನು ಭಾರತದ ಮೊದಲ ಖಾಸಗಿ ಚಿನ್ನದ ಗಣಿ ಯೋಜನೆ ಆಂಧ್ರ ಪ್ರದೇಶದ ಚನ್ನಗಿರಿ ಅಂತ ನೋಡ್ರಿ. ಇನ್ನು ಕಲಬುರಗಿಯ ಚಿತ್ತಾಪುರ ಜಿಲ್ಲೆಯ ಆಲೂರು ಅರಣ್ಯ ಸಂರಕ್ಷಣಾ ಮೀಸಲು ಪ್ರದೇಶ ಸ್ಥಾನಮಾನ ಪಡ್ಕೊಂಡಿದೆ. ಓಕೆನಾ. ಇನ್ನು ಸಾಗರ ಪ್ರಾದೇಶಿಕ ಯೋಜನೆ ಪ್ರಾರಂಭಿಸಿದ ದೇಶ ಮೊದಲ ರಾಜ್ಯ ಅದು ಒಡಿಶಾ. ಇನ್ನು ವಿಶ್ವದ ಮೊಟ್ಟ ಮೊದಲ ಒಂತಾರ ಸಮಗ್ರ ವಿಶ್ವವಿದ್ಯಾಲಯ. ಓಕೆನಾ. ಇನ್ನು ಪೋಷಣ್ ಅಭಿಯಾನ ಮತ್ತು ಪೋಷಣ್ ಟ್ರ್ಯಾಕ್ಟರ್ ಅಪ್ಲಿಕೇಶನ್. ಸೊ ನೆನ್ಪಿಟ್ಕೊಡ್ರಿ. ಇನ್ನು ನೋಡ್ಕೊಳ್ರಿ ಅದ್ರ ಬಗ್ಗೆ ಅಂದರೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಡ್ರಿ ಒಂದು ಸ್ವಲ್ಪ. ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಬಲಪಡಿಸಲು ಸೇಫ್ ಹರ್ ಅಂತ ನೋಡ್ರಿ. ಓಕೆನಾ. ಮಹಿಳೆಯರ ಡಿಜಿಟಲ್ ಸೇರ್ಪಡೆ ಬಲಪಡಿಸಲು ಸೇಫ್ ಹರ್ ಅಂತ ತಗೊಂಡು ಬಂದಿದ್ದಾರೆ. ಇನ್ನು ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ತಾರತಮ್ಯವನ್ನು ತಡೆಯಲು ವೇಮುಲಾ ಮಸೂದೆ ಕರ್ನಾಟಕ ಸರ್ಕಾರ. ರೋಹಿತ ವೇಮುಲಾ ಮಸೂದೆ ಅಂತ ಬರುತ್ತೆ. ಓಕೆನಾ. ಇದು ನೆನ್ಪಿಟ್ಕೊಡ್ರಿ. ಇನ್ನು ಪೇಟಿಎಂಗೆ ಪಾವತಿ ಬ್ಯಾಂಕ್ನ ಪರವಾನಗಿ ರದ್ದುಗೊಳಿಸಿದಂತ RBI. ಓಕೆನಾ. ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ ಪೇಟಿಎಂ? ಪೇ ಥ್ರೋ ಮನಿ ಅಂತ ಬರುತ್ತೆ. ಸೊ ನೆನ್ಪಿಟ್ಕೊಡ್ರಿ. ಇನ್ನು 2 ತಾಸಿನ ಒಳಗೆ 42 ಕಿಲೋಮೀಟರ್ ಓಡಿ ದಾಖಲೆ ನಿರ್ಮಿಸಿದಂಥ ಕೆನ್ಯಾದ ಸೆಬಾಸ್ಟಿಯನ್ ಸಾವೆ ಅಂತ ನೋಡ್ರಿ. ತಮಿಳುನಾಡಿನ ಕಲ್ಪಕಂ ಸ್ಥಾವರದ ಮಹತ್ವದ ಸಾಧನೆಯಾಗಿದೆ. ನೆನ್ಪಿಟ್ಕೊಡ್ರಿ, ನೋಡ್ಕೊಡ್ರಿ. ಕಪ್ಪು ಶಿಲಾ ರಚನೆಗಳಿಗೆ ಹೆಸರುವಾಸಿಯಾದ ಯಾಣ ಗುಹೆಗಳು ರಾಷ್ಟ್ರೀಯ ಪ್ರಾಮುಖ್ಯತೆಯ ಭೌಗೋಳಿಕ ಪಾರಂಪರಿಕ ತಾಣ ಎಂದು ಘೋಷಣೆಯಾಗಿದೆ. ಪ್ರಸ್ತುತ ಕರ್ನಾಟಕದಾಗ ಎಷ್ಟು ಭೌಗೋಳಿಕ ಪಾರಂಪರಿಕ ತಾಣಗಳಿದಾವೆ ಅಂದ್ರೆ 5 ಇದಾವೆ. ಸೊ 5 ಯಾವುವು ಅಂತ ನೆನ್ಪಿಟ್ಕೊಳ್ಳೋ ಟ್ರೈ ಮಾಡ್ರಿ. ಇನ್ನು ಕಾಸರಗೋಡು ಕಡಲೆತೀರಕ್ಕೆ ಸತತ 6ನೇ ಬಾರಿಗೆ ಬ್ಲೂ ಫ್ಲಾಗ್ ಮಾನ್ಯತೆ ಪಡ್ಕೊಂಡಿದೆ. ಓಕೆನಾ. ಇನ್ನು ಭಾರತದ ಬಾವಲಿಗಳ ಸ್ಥಿತಿ ವರದಿ 2024-25 ಅತಿ ಹೆಚ್ಚು ಬಾವಲಿಗಳನ್ನು ಹೊಂದಿದ ರಾಜ್ಯ ಪಶ್ಚಿಮ ಬಂಗಾಳ. ಇನ್ನು ನೆಕ್ಸ್ಟ್, ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ 3ಗೆ ಅನುಮೋದನೆ ನೀಡಿದೆ. ಓಕೆನಾ. ನವೋದ್ಯಮ ಭಾರತ ನಿಧಿ 2.0 ಕೇಂದ್ರ ಸರ್ಕಾರದಿಂದ ಘೋಷಣೆಯಾಗಿದೆ. ಕಾಳಿ ಹುಲಿ ರಕ್ಷಿತ ಪ್ರದೇಶ ಪರಿಸರ ಸೂಕ್ಷ್ಮ ವಲಯ ಅಧಿಸೂಚನೆಯಾಗಿದೆ. ಸೊ 3ನೇ ಸಿಂಕ್ರೊನೈಸ್ಡ್ ನೀಲಗಿರಿ ತೆಹಾರ್ ಸಮೀಕ್ಷೆ ತಮಿಳುನಾಡು ಅರಣ್ಯ ಇಲಾಖೆ. ಓಕೆನಾ. ನೆಕ್ಸ್ಟ್, ಭಾರತ ಮತ್ತು ಶ್ರೀಲಂಕಾನ ಡೈವೆಕ್ಸ್ 4ನೇ ಆವೃತ್ತಿ 2026ರಲ್ಲಿ ಆಗಿದೆ. ಓಕೆನಾ. ನೆನ್ಪಿಟ್ಕೊಳ್ರಿ ಯಾವ ಆವೃತ್ತಿ ಅಂತಂದರೆ 4ನೇ ಆವೃತ್ತಿ. ಓಕೆನಾ. ಇನ್ನು ಭಾರತ ಮತ್ತು ಈಜಿಪ್ಟ್ನ ಜಂಟಿ ವಿಶೇಷ ಪಡೆಗಳ ಸಮರಾಭ್ಯಾಸ ಸೈಕ್ಲೋನ್ 4 ಅಂತ ನೋಡ್ರಿ. ಸೈಕ್ಲೋನ್ 4 ಯಾವ ದೇಶಗಳ ನಡಬರ್ಕ? ಭಾರತ ಮತ್ತು ಈಜಿಪ್ಟ್. ಇನ್ನು ಭಾರತ ಮತ್ತು ಉಜ್ಬೇಕಿಸ್ತಾನ್ ಬಗ್ಗೆ ನಡಬರ್ಕೆ ದಸ್ತಲಿಕ್ ಅಂತ ಬರುತ್ತೆ. ಓಕೆನಾ. ದಸ್ತಲಿಕ್ 6 ಅಂತ ಬರುತ್ತೆ. ಓಕೆನಾ. ನೆನ್ಪಿಟ್ಕೊಡ್ರಿ. 6 ಅಲ್ಲ, ಇದು 7. ಇನ್ನು ಕೊಚ್ಚಿಯಲ್ಲಿ ನೌಕಾಪಡೆಯ IMEX TTX ನೋಡ್ರಿ. ಅದು ಬಾಲಿಕಟನ್ ಸಮರಾಭ್ಯಾಸ ಎಕ್ಸಸೈಸ್ ಬಾಲಿಕಟನ್ 2026. ಇದು ಕೂಡ ನೋಡ್ರಿ. ಜಸ್ಟ್ ನಾನು ಹೇಳ್ತಾ ಹೋಗ್ತಾ ಇದ್ದೀನಿ ಫ್ರಂಟ್ ಪೇಜಲ್ಲಿ ಏನಿದೆ ಅಂತ ಮಾಹಿತಿ. ರಾಜ್ಯಸಭೆಯ ಉಪಾಧ್ಯಕ್ಷರಾಗಿ ಯಾವ ಮ್ಯಾಗ್ಝಿನ್ ಇದು? ಮೇ ಮ್ಯಾಗ್ಝಿನ್ ನೋಡ್ರಿ. ಮೇ ಮ್ಯಾಗ್ಝಿನು. ರಾಜ್ಯಸಭೆಯ ಉಪಸಭಾಪತಿಗಳಾಗಿ ಮರು ಆಯ್ಕೆ ಯಾರಾದರೂ? ಹರಿವಂಶ್ ನಾರಾಯಣ್ ಸಿಂಗ್ ಅಂತ ನೋಡ್ರಿ. ಇನ್ನು HALನ ನೂತನ ಅಧ್ಯಕ್ಷರಾಗಿ LCA ಮ್ಯಾನ್ ಕನ್ನಡಿಗ ರವಿ ಕೋಟಾ ಅಂತ ನೋಡ್ರಿ. ಇನ್ನು 125 ವರ್ಷಗಳಲ್ಲಿ ಮೊದಲ ಬಾರಿಗೆ ಆಸ್ಟ್ರೇಲಿಯಾ ಸೇನೆಗೆ ಮಹಿಳಾ ಮುಖ್ಯಸ್ಥರಾಗಿ ಯಾರು? ಲೆಫ್ಟಿನೆಂಟ್ ಜನರಲ್ ಸುಸಾನ್ ಕೊಯ್ಲ್ ಅಂತ ನೋಡ್ರಿ. ಇನ್ನು ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿ CM ಯಾರು? ಸುವೇಂದು ಅಧಿಕಾರಿ. ತಮಿಳುನಾಡಿನ ನೂತನ CM ಯಾರು? ಜೋಸೆಫ್ ವಿಜಯ್. ಬಿಹಾರದ ಮುಖ್ಯಮಂತ್ರಿಯಾಗಿ ಯಾರು ಆಯ್ಕಿದ್ರು? ಸಾಮ್ರಾಟ್ ಚೌಧರಿ ಅಂತ ಬರ್ತಾರೆ. ಓಕೆನಾ. ಇನ್ನು ಬಾಂಗ್ಲಾದೇಶಕ್ಕೆ ಭಾರತದ ನೂತನ ಹೈಕಮಿಷನರ್ ಯಾರಾಗಿದ್ರು ಆಯ್ಕೆಯಾದರು? ದಿನೇಶ್ ತ್ರಿವೇದಿ. ಇನ್ನು ಏಪ್ರಿಲ್ 7 ಯಾವ ದಿನವನ್ನು ಆಚರಿಸ್ತಾರೆ? ವಿಶ್ವ ಆರೋಗ್ಯ ದಿನ. ಏಪ್ರಿಲ್ 14 ವಿಶ್ವ ಕ್ವಾಂಟಮ್ ದಿನ. ಓಕೆನಾ. ಏಪ್ರಿಲ್ 21 ವಿಶ್ವ ನಾಗರಿಕ ದಿನ. ವಿಶ್ವ ಭೂ ದಿನ ಯಾವಾಗ ಆಚರಿಸ್ತಾರೆ? ಏಪ್ರಿಲ್ 22. ರಾಷ್ಟ್ರೀಯ ಪಂಚಾಯತ್ ದಿನ ಯಾವಾಗ ಆಚರಿಸ್ತಾರೆ? ಏಪ್ರಿಲ್ 24. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ದಿನವನ್ನು ಯಾವಾಗ ಆಚರಿಸ್ತಾರೆ? ಮೇ 10. ಇನ್ನು ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ದಿನ ಅಂತಂದರೆ ಏಪ್ರಿಲ್ 26. ಓಕೆನಾ. ಇನ್ನು ಶಾಂಘೈ ಸಹಕಾರ ಸಂಘಟನೆಯ ರಕ್ಷಣಾ ಸಚಿವರ ಸಭೆ ಬಿಸ್ಕೇಕ್ ಅಂತ ನೋಡ್ರಿ. ಆದಿಚುಂಚನಗಿರಿ ಕ್ಷೇತ್ರದಲ್ಲಿ ಶ್ರೀ ಗುರು ಭೈರವೈಕ್ಯ ಮಂದಿರ ಉದ್ಘಾಟನೆಯಾಗಿದೆ.
ಇನ್ನು ಗ್ರಾಮೀಣ ಅಭಿವೃದ್ಧಿಗೆ ಇಸ್ರೋ ಡಿಜಿಟಲ್ ನಕ್ಷೆ ಗ್ರಾಮ ಮುನ್ಚಿತ್ರ ಪೋರ್ಟಲ್ನಲ್ಲಿ ಲಭ್ಯ. ಬೆಂಗಳೂರು ಹವಾಮಾನ ಶೃಂಗಸಭೆ 2026 ಜಲಸಂಧಿಗಳು ಮತ್ತು ಜಲಸಂಧಿಗಳು ಜಗತ್ತಿನ ವ್ಯಾಪಾರದ ಹೆಬ್ಬಾಗಿಲುಗಳು ಅಂತ ಕೊಟ್ಟಿದ್ದಾರೆ. ಓಕೆನಾ. ಸಿಕ್ಕಿಂ ರಾಜ್ಯದ ಸ್ಥಾನಮಾನದ 50ನೇ ವರ್ಷಾಚರಣೆ. ರಾಜ್ಯಗಳ GDP ಅಳೆಯಲು ಏಕರೂಪ ಮಾರ್ಗಸೂಚಿ ಬಿಡುಗಡೆಯಾಗಿದೆ. 2022-23ರ ಮೂಲ ವರ್ಷವಾಗಿ ಅಳವಡಿಕೆ ನೋಡ್ರಿ. ಓಕೆನಾ. 2026ರ ವಿಶ್ವ ಕ್ವಾಂಟಮ್ ದಿನಾಚರಣೆ ಬೆಂಗಳೂರಿನಲ್ಲಿ ಆಚರಣೆ ಮಾಡಿದರೆ ವಿಶ್ವಚೇತನರ ಉದ್ಯೋಗಕ್ಕಾಗಿ ರಾಜ್ಯ ಸರ್ಕಾರದಿಂದ ಆದಿದ್ವಾರ ಅಪ್ಲಿಕೇಶನ್ ಬಿಡುಗಡೆಯಾಗಿದೆ. ಓಕೆನಾ. ಇನ್ನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಬೈಂದೂರು ಬಳಿ ವೆಂಟ್ಸೆ ಸರ್ಕಾರಿ ಶಾಲೆಯಲ್ಲಿ ಪ್ರಥಮ AI ಟೀಚರ್ ಐರಿಸ್ ನೋಡ್ರಿ ಬರ್ಬೋದು ಎಕ್ಸಾಮ್ಸ್ಗೆ. ದೇಶದ ಡಿಜಿಟಲ್ ಪಾವತಿ ವ್ಯವಸ್ಥೆ UPIಗೆ ದಶಕದ ಸಂಭ್ರಮ. ಓಕೆ. 2016-2026 ಟೋಟಲ್ 10 ವರ್ಷ ಆಯಿತು. ಇನ್ನು ನಶಾ ಮುಕ್ತ ಭಾರತ ಅಭಿಯಾನ 2.0 ಅಪ್ಲಿಕೇಶನ್ ಆರಂಭ. ಓಕೆನಾ. ಭಾರತ ನ್ಯೂಜಿಲೆಂಡ್ನ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ FTA. ಒಪೆಕ್ನಿಂದ ಹೊರಬರಲು UAE ತೀರ್ಮಾನ ಮಾಡಿದೆ. ಪ್ರಾಡಾ ಸಂಸ್ಥೆಯಿಂದ ಕೊಲ್ಲಾಪುರಿ ಚಪ್ಪಲಿ ಬಿಡುಗಡೆಯಾಗಿದೆ. ರಷ್ಯಾ ಖರೀದಿಸಿದ S-400 ವಾಯು ರಕ್ಷಣಾ ವ್ಯವಸ್ಥೆಯ 4ನೇ ಘಟಕ ಭಾರತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ನಿಧನ ಸುದ್ದಿ ನೋಡ್ರಿ. ಖ್ಯಾತ ಹಿನ್ನೆಲೆ ಗಾಯಕಿ ಆಶಾ ಭೋಸ್ಲೆ ಅವರು ನಿಧನ ಆಗಿದ್ದಾರೆ. ಐಕಾನಿಕ್ ಛಾಯಾಚಿತ್ರಗಳ ಖ್ಯಾತಿಯ ಭಾರತದ ಫೋಟೋ ಜರ್ನಲಿಸಂನ ಪಿತಾಮಹ ಯಾರು? ರಘುರಾಯ್ ನಿಧನ ಆಗಿದ್ದಾರೆ. ಈ ಪ್ರಾಪ್ತಿ ಪೋರ್ಟಲ್ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ಲೋಕಾಯುಕ್ತ ಸಂಸ್ಥೆಗೆ 40ರ ಸಂಭ್ರಮ ಕಾರ್ಯಾಚರಣೆ. TCS ವರ್ಲ್ಡ್ 10K ಬೆಂಗಳೂರು ಮ್ಯಾರಥಾನ್ 2026. INS ಮಹೇಂದ್ರಗಿರಿ ಯುದ್ಧ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಿದೆ. ಇನ್ನು ದೇಶದ ಮೊದಲ ಖಾಸಗಿ ಕಕ್ಷೀಯ ರಾಕೆಟ್ ವಿಕ್ರಮ್ 1ಗೆ ಚಾಲನೆ ನೀಡಿದ್ದಾರೆ. ದೇಶದ ಮೊದಲ ಬಾಹ್ಯಾಕಾಶ ತಂತ್ರಜ್ಞಾನ ಶ್ರೇಷ್ಠತಾ ಕೇಂದ್ರ ಬೆಂಗಳೂರಿನಲ್ಲಿ. ಓಕೆನಾ. ಇನ್ನು ಹರ್ಮುಜ್ ಜಲಸಂಧಿಯಲ್ಲಿರುವಂತಹ ಹಡಗುಗಳ ರಕ್ಷಣೆಗೆ ಆಪರೇಷನ್ ಪ್ರಾಜೆಕ್ಟ್ ಫ್ರೀಡಮ್ ಅಂತ ನೋಡ್ರಿ. ಇನ್ನು ನವೀಕರಣಗೊಂಡ HALನ ಮ್ಯೂಸಿಯಂನ ಉದ್ಘಾಟನೆ ಮಾಡಿದ್ದಾರೆ. ಸ್ಪೇಸ್ಎಕ್ಸ್ನ ರಾಕೆಟ್ನಿಂದ ಗ್ಯಾಲಕ್ಸಿ ಐ ನವೋದ್ಯಮದ ದೃಷ್ಟಿ ಮಿಷನ್ನ ಮೊದಲ ಭೂವೀಕ್ಷಣಾ ಉಪಗ್ರಹ ಆಪ್ಟೋಸ್ಟಾರ್ ಉಡಾವಣೆಯಾಗಿದೆ. ಪ್ರಕೃತಿ ವಿಕೋಪ ಜಾಗೃತಿಗಾಗಿ ಸೆಲ್ ಬ್ರಾಡ್ಕಾಸ್ಟಿಂಗ್ ಅಲರ್ಟ್ ಸೇವೆ NDM ಆರಂಭ ಆಗಿದೆ. ದೇಶದ ಮೊಟ್ಟ ಮೊದಲ ತಡೆರಹಿತ ಟೋಲ್ ಸೂರತ್ನ 84 ಟೋಲ್ ಪ್ಲಾಜಾ ಅಂತ ನೋಡ್ರಿ. ಇನ್ನು ಅಮಾನಿಕೆರೆಗೆ KS ನರಸಿಂಹಸ್ವಾಮಿ ಸರೋವರ ಎಂದು ನಾಮಕರಣ ಮಾಡಿದ್ದಾರೆ. ನಾಮಕರಣ. ಸೊ 17 ನಿಮಿಷ ಆಗಿದೆ. ಜೂನ್ ಮ್ಯಾಗಝಿನ್ ಕೂಡ ನೋಡ್ಕೊಂಡ್ಬಿಡೋಣ. ಓಕೆನಾ. ಪುದುಚೇರಿಯ ಮಂತ್ರಿ ನೋಡ್ರಿ. ಪುದುಚೇರಿ ಮುಖ್ಯಮಂತ್ರಿ ಯಾರು ನೇಮಕ ಆದರು? ರಂಗಸ್ವಾಮಿ ಅವರು ಆಯ್ಕೆಯಾದರು. ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಆಯ್ಕೆಯಾದರು. ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಹಿಮಂತ್ ಬಿಶ್ವಾ ಶರ್ಮಾ ಅವರು ಆದರು. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಅವರು ಆದರು. ಓಕೆನಾ. ಭಾರತೀಯ ನೌಕಾಪಡೆಯ 27ನೇ ಮುಖ್ಯಸ್ಥರಾಗ್ಯಾರು ಕೃಷ್ಣ ಸ್ವಾಮಿನಾಥನ್. ಸೇನಾಪಡೆಗಳ ಮುಖ್ಯಸ್ಥ CDS NS ರಾಜಸುಬ್ರಹ್ಮಣಿ. ಈ CDS ಬಗ್ಗೆ ಚೆನ್ನಾಗಿ ನೋಡ್ಕೊಡ್ರಿ. ಇವರು ಪ್ರಸ್ತುತ ಬಿಪಿನ್ ರಾವತ್, ಅನಿಲ್ ಚೌಹಾಣ್ ಅದಾದ್ಮೇಲೆ ಇವರು NS ರಾಜಸುಬ್ರಹ್ಮಣಿ ನೋಡ್ರಿ, ನೆನ್ಪಿಟ್ಕೊಡ್ರಿ. ಇವರ ಅಧಿಕಾರಾವಧಿ ಎಷ್ಟಿರುತ್ತೆ ಅಂದರೆ 365 ಅಂತ ನೆನ್ಪಿಟ್ಕೊಡ್ರಿ. ಓಕೆನಾ. 3 ವರ್ಷ ಇರುತ್ತೆ. ಗರಿಷ್ಠ ಅಂದ್ರೆ 65 ವಯಸ್ಸು. ಇನ್ನು ಪಠ್ಯಕ್ರಮ ಅರ್ಜಿ ಸಲ್ಲಿಕೆ ಸಮಗ್ರ ಮಾಹಿತಿ ಅಂತ ಕೊಟ್ಟಿದ್ದಾರೆ. ಸೊ ಇರಲಿ. ಯುಟಿಲಿಟಿ ಆಫ್ ದಿ ಇಯರ್ ಪ್ರಶಸ್ತಿ ವಿಶ್ವದ 5 ಅಗ್ರ ಸಂಸ್ಥೆಗಳಲ್ಲಿ ಸ್ಥಾನ ಪಡೆದಂಥ ಬೆಂಗಳೂರು ಜಲಮಂಡಳಿ. ಚಂದ್ರಯಾನ 3 ಮಿಷನ್ಗೆ ಅಮೆರಿಕದ ಗಾಡಾರ್ಡ್ ಆಸ್ಟ್ರೋನಾಟಿಕ್ಸ್ ಪ್ರಶಸ್ತಿ ಪಡೆದಿದ್ದಾರೆ. CBIನ ನಿರ್ದೇಶಕರಾಗಿ 1 ವರ್ಷ ವಿಸ್ತರಣೆ ಮಾಡಿದ್ದಾರೆ ಯಾರು? ಪ್ರವೀಣ್ ಸೂದ್ ಅವರಿಗೆ. ಇನ್ನು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಯಾರು? ನಿವೃತ್ತ ನ್ಯಾಯಾಧೀಶ PN ದೇಸಾಯಿ ಅವರು ಆಯ್ಕೆಯಾಗಿದ್ದಾರೆ. ಓಕೆನಾ. ಇನ್ನು KEಯ ಕನೆಕ್ಟ್ ಆ್ಯಪ್ ಬಿಡುಗಡೆ ಮಾಡಿದೆ. ಏಕರೂಪ ನಾಗರಿಕತೆ ಸಂಹಿತೆ ಜಾರಿಗೆ ತಂದ ದೇಶದ 3ನೇ ರಾಜ್ಯ ಅಸ್ಸಾಂ, 2ನೇ ರಾಜ್ಯ ಗುಜರಾತ್. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ NFHS. ಓಕೆನಾ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಅಂತ ಬರುತ್ತೆ. ಓಕೆನಾ. 2023-24 ವರದಿ ಬಿಡುಗಡೆಯಾಗಿದೆ. ದೇಶದ ಮೊದಲ ಮೀಸಲಾದ ಕೃತಕ ಬುದ್ಧಿಮತ್ತೆ ಸಚಿವಾಲಯ ರಚನೆ ಕೇರಳಂ. ಓಕೆನಾ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಚುನಾವಣೆ 2020ರಲ್ಲಿ ಆಗಿದೆ. ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿಗಳು 2025. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮುದ್ರಾಡಿ ಗ್ರಾಮ ಪಂಚಾಯಿತಿ ದೇಶದಲ್ಲಿ ಪ್ರಥಮ ಸ್ಥಾನ ಪಡ್ಕೊಂಡಿದೆ. ಇನ್ನು DRDO ಸುಧಾರಿತ MIRB ಅಗ್ನಿ ಕ್ಷಿಪಣಿ ಪರೀಕ್ಷೆ ದಿವ್ಯಾಸ್ತ್ರ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದ್ದಾರೆ.
ಇನ್ನು ಭಾರತದ 18ನೇ ರೈಲ್ವೆ ವಲಯ ದಕ್ಷಿಣ ಕರಾವಳಿ ರೈಲ್ವೆ ವಲಯ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಕಾರ್ಯಾರಂಭ ಮಾಡಿದೆ. ಇನ್ನು ರಾಜ್ಯ ಕೀಟ ತುಡುವೆ ಜೇನು ರಾಜ್ಯ ಉಭಯವಾಸಿ ಮಲೆನಾಡಿನ ಮರಗಂತಿ ಕಪ್ಪೆ ನೋಡ್ರಿ, ಮರಗಂತಿ ಕಪ್ಪೆ ಘೋಷಣೆ ಪ್ರಕ್ರಿಯೆ ಸುದ್ದಿಯೊಳಗೈತಿ. ಸೊ ಈ ಎಲ್ಲ ಎಂಬ್ಲಮ್ಸನ್ನ ಚೆನ್ನಾಗಿ ನೋಡ್ಕೊಳ್ರಿ. ಚಿಹ್ನೆಗಳು, ರಾಷ್ಟ್ರೀಯ ರಾಜ್ಯ ಪ್ರಾಣಿ, ರಾಜ್ಯ ಪಕ್ಷಿ, ಇದನ್ನೆಲ್ಲ ನೋಡ್ಕೊಳ್ರಿ. ಇನ್ನು ಅರಬ್ ಜಗತ್ತಿನ ಏಕೈಕ ಅಣುಸ್ಥಾವರದ ಬರಾಕ್ ಪರಮಾಣು ವಿದ್ಯುತ್ ಸ್ಥಾವರದ ಮೇಲೆ ನಿಗೂಢ ದಾಳಿಯನ್ನು ಮಾಡಿದ್ದಾರೆ. ಇನ್ನು ಮಿಷನ್ ಕ್ವೀನ್ ಪೈನಾಪಲ್ ಯೋಜನೆಗೆ ಚಾಲನೆ ತ್ರಿಪುರಾ ರಾಜ್ಯ ನೋಡ್ರಿ. PM ಸ್ವನಿಧಿ 6 ವರ್ಷ ಪೂರೈಸಿದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ. ಓಕೆನಾ, 2026. ಇನ್ನು 19ನೇ ಆವೃತ್ತಿಯ IPL ಚಾಂಪಿಯನ್ ನೋಡ್ರಿ RCB ಆಗಿದೆ. ಸೊ ನೋಡ್ರಿ, ಮೋಸ್ಟ್ ರನ್ ಯಾರು ತೆಗೆದ್ರು? ವೈಭವ್ ಸೂರ್ಯವಂಶಿ. ಕಗಿಸೋ ರಬಾಡ ನೋಡ್ರಿ, ಪರ್ಪಲ್ ಕಪ್. ಓಕೆನಾ, ಅತಿ ಹೆಚ್ಚು ವಿಕೆಟ್ ಯಾರು ಇವರು ಕಗಿಸೋ ರಬಾಡ. ಅತಿ ಹೆಚ್ಚು ರನ್ ತಗೊಂಡವರು ವೈಭವ್ ಸೂರ್ಯವಂಶಿ. ಇನ್ನು 3ನೇ ಭಾರತ ನಾರ್ಡಿಕ್ ಶೃಂಗಸಭೆ ನಾರ್ವೆಯ ಓಸ್ಲೋ ನೋಡ್ರಿ. ರಾಷ್ಟ್ರೀಯ ಅಥ್ಲೆಟಿಕ್ ಫೆಡರೇಷನಲ್ಲಿ ರಾಷ್ಟ್ರೀಯ ದಾಖಲೆ ಗುರುವಿಂದರ್ ವೀರ್ ಸಿಂಗ್ ಅಂತ ನೋಡ್ರಿ, 100 ಮೀಟರ್ ಓಟದೊಳಗೆ. ಇನ್ನು ಜೂನ್ ಮ್ಯಾಗ್ಝಿನ್ ಅಂತ ನೋಡ್ಕೊಂಡು ಬಿಡೋಣ. ಇದನ್ನು ಕೂಡ ನೋಡ್ರಿ, ಪ್ರಧಾನಿ ಮೋದಿಯವರು 5 ರಾಷ್ಟ್ರಗಳ ಭೇಟಿ ನೀಡಿದ್ರು. ಸೊ ನೋಡ್ರಿ, ಭಾರತ ಮತ್ತು ಇಟಲಿ ಒಪ್ಪಂದ, ಭಾರತ ಮತ್ತು UAE, ಭಾರತ ಮತ್ತು ನೆದರ್ಲ್ಯಾಂಡು. ಓಕೆನಾ, ಪ್ರಧಾನಿ ಮೋದಿಯವರಿಗೆ ಸಂದ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನೋಡ್ರಿ. ಕೆಪೆಯೋನ ಪುರಸ್ಕಾರ, ಅತ್ಯುನ್ನತ ಪುರಸ್ಕಾರ ಅಗ್ರಿಕೋಲ್ ಮೆಡಲ್ ಅಂತ ನೋಡ್ರಿ, ಅಗ್ರಿಕೋಲ್ ಮೆಡಲ್. ನಾರ್ವೆ ದೇಶದ ಅತ್ಯುನ್ನತ ಪ್ರಶಸ್ತಿ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ರಾಯಲ್ ನಾರ್ವೇಜಿಯನ್ ಆರ್ಡರ್ ಆಫ್ ದಿ ಮೆರಿಟ್. ಇನ್ನು ಸ್ವೀಡನ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ರಾಯಲ್ ಆರ್ಡರ್ ದಿ ಪೋಲರ್ ಸ್ಟಾರ್ ಅಂತ ನೋಡ್ರಿ. ನೆಕ್ಸ್ಟ್ 2025ರ ಸಾಲಿನ ವಿಶ್ವಸಂಸ್ಥೆ ಮಿಲಿಟರಿ ಲಿಂಗ ವಕೀಲ ಪ್ರಶಸ್ತಿ ಭಾರತೀಯ ಶಾಂತಿ ಪಾಲಕಿ ಮೇಜರ್ ಅಭಿಲಾಷಾ ಬಾರಕ್. ಎಕ್ಸಾಮಲ್ಲಿ ಡೈರೆಕ್ಟ್ ಪ್ರಶ್ನೆ ಬಂದಿತ್ತು. ಅಸಹಜ ಜನಸಂಖ್ಯೆ ಕಾರಣ ಪತ್ತೆಗೆ ನಿವೃತ್ತ ನ್ಯಾಯಪ್ರಕಾಶ್ ಪ್ರಭಾಕರ್ ನಾವ್ಲೇಕರ್ ಸಮಿತಿಯಾಗಿ ನೇಮಕ ಮಾಡಿದ್ದಾರೆ. ಓಕೆನಾ, ಭಾರತೀಯ 3 ವಿದ್ಯಾರ್ಥಿಗಳಿಗೆ 2026ರ ಜಾಗತಿಕ ಅರ್ತ್ ಪ್ರಶಸ್ತಿ. ಓಕೆನಾ, ಯಾರು? ಮಿವಾನ್ ಚಾವ್ಚರಿಯಾ, ಆರ್ಯಾನಾ ಅಗರ್ವಾಲ ಮತ್ತು ಅವ್ಯಾನಾ ಮೆಹ್ತಾ ಅಂತ ನೋಡ್ರಿ. ಇನ್ನು ಭಾರತದ 5ನೇ ಸಂಪೂರ್ಣ ಸಾಕ್ಷರತಾ ರಾಜ್ಯ ಸಿಕ್ಕಿಮು. 79ನೇ ಚಲನಚಿತ್ರೋತ್ಸವ ಪ್ರಶಸ್ತಿ 2026. 2029 ಕ್ಯಾನೆಸ್ ಚಲನಚಿತ್ರೋತ್ಸವ ಪ್ರಶಸ್ತಿ 2026 ನೋಡ್ರಿ. ಅತ್ಯುತ್ತಮ ಚಿತ್ರ ಯಾವುದು? ಅತ್ಯುತ್ತಮ ಚಿತ್ರ ಪ್ರಶಸ್ತಿ ಪಾಮ್ ಡಿ ಓರ್ ನೋಡ್ರಿ, ಪಾಮ್ ಡಿ ಓರ್ ಪ್ರಶಸ್ತಿ ನೋಡ್ರಿ. ಇನ್ನು ಪೋಡ್ ಚಿತ್ರ ಅಂತ ಬರುತ್ತೆ. ರೊಮೇನಿಯನ್ನ ನಿರ್ಮಾಪಕ ಕ್ರಿಶ್ಚಿಯನ್ ಮುಂಗಿಯತ್ ನೋಡ್ರಿ, ಹೆಸರು ನೋಡಿ ಹೆಂಗದವ. ದೇಶದ ಮೊದಲ ಸಂಪೂರ್ಣ ಜಲಜನಕ ರೈಲು ಚಾಲನೆಗೆ ಒಪ್ಪಿಗೆ ನೋಡ್ರಿ, ಹರಿಯಾಣದ ಜಿಂದ್ ಟು ಸೋನೆಪತ್ ನೋಡ್ರಿ. ಇನ್ನು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಸಂಖ್ಯೆ 4 ಹೆಚ್ಚಿಸಿ ರಾಷ್ಟ್ರಪತಿಗಳಿಂದ ಸುಗ್ರೀವಾಜ್ಞೆ. ಓಕೆನಾ, ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿ 1 CJI ಪ್ಲಸ್ 37 ನ್ಯಾಯಾಧೀಶರು ಕೊಟ್ಟಿದ್ದಾರೆ ನೋಡ್ರಿ. ಓಕೆನಾ, ಇದು ನೆನಪಿಟ್ಕೊಳ್ರಿ. ಇನ್ನು ಭಾರತ 100ನೇ ರಾಮ್ಸರ್ ತಾಣ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ, ಸೂರತಾಲ್ ಅಂತ ಕರೀತಾರೆ, ಉತ್ತರ ಪ್ರದೇಶದೊಳಗೈತಿ. ಸೊ ಇದ್ರ ಬಗ್ಗೆ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ರಾಮ್ಸರ್ ತಾಣಗಳ ಬಗ್ಗೆ ಟೋಟಲ್ ಆಗಿ. ಇನ್ನು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ವರದಿ ಸಲ್ಲಿಕೆ. ಭಾರತದ ವಿಶ್ವದಲ್ಲಿ ಡಿಜಿಟಲ್ ಆರ್ಥಿಕತೆಯಲ್ಲಿ 5ನೇ ಸ್ಥಾನ ಇದೆ. AI ಸಾಮರ್ಥ್ಯದಲ್ಲಿ 4ನೇ ಸ್ಥಾನದೊಳಗೈತಿ. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿಗಳಿಂದ ಸಿಕ್ಕಿಂ ಪೊಲೀಸರಿಗೆ ಭಾರತದ ಪೊಲೀಸ್ ಬಣ್ಣ ಪ್ರದಾನ ಮಾಡಿದ್ದಾರೆ. ಓಕೆನಾ, ಭಾರತದ ಪೊಲೀಸ್ ಕಲರ್ ಅವಾರ್ಡ್ ಅಂತ ಬರುತ್ತೆ. ಓಕೆನಾ, ಸಿಕ್ಕಿಂ ಪೊಲೀಸರಿಗೆ ಸಿಕ್ಕಿದೆ. ತೆರೆದ ನೌಕಾ ಸಂಗ್ರಹಾಲಯ ನೌ ಸೇನಾ ಶೌರ್ಯ ವಾಟಿಕಾ ಲಕ್ನೋ ಅಂತ ನೋಡ್ರಿ. ಓಕೆನಾ, ತೆರೆದ ನೌಕಾ ಸಂಗ್ರಹಾಲಯ. ವಿಕಸಿತ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಮ್ 2026 ಇದು ನೋಡ್ಕೊಳ್ರಿ. ಇನ್ನು IIA ಗೌರಿಬಿದನೂರು ವೀಕ್ಷಣಾಲಯದಿಂದ ಸೂರ್ಯನ ಕೊರೋನಾದಲ್ಲಿನ ಕಾಂತೀಯ ಕ್ಷೇತ್ರ ಅಳತೆ ಮಾಡಿದ್ದಾರೆ. ಮಾದರಿ ನೋಂದಣಿ ವ್ಯವಸ್ಥೆ ಅಂಕಿ ಅಂಶಗಳ ವರದಿ 2024 ಬಿಡುಗಡೆಯಾಗಿದೆ. ಭಾರತದ UK ಖನಿಜಗಳ ಜಾಗತಿಕ ಪೂರೈಕೆ ಸರಪಳಿ ವೀಕ್ಷಣಾಲಯ GSCO ಉದ್ಘಾಟನೆ ಮಾಡಿದ್ದಾರೆ. ಕ್ರಿಟಿಕಲ್ ಮಿನರಲ್ಸ್ ಅಂತ ನೋಡ್ರಿ. ಓಕೆನಾ, ಇನ್ನು ಕ್ವಾಡ್ ವಿದೇಶಾಂಗ ಸಚಿವರ ಶೃಂಗಸಭೆ ನವದೆಹಲಿ ಆಗಿತ್ತು. ಕ್ವಾಂಟಮ್ ಕಾರ್ಯಪಡೆ ಅಧ್ಯಕ್ಷರಾಗಿ ಪ್ರೊ ಅರಿದಮನ್ ಘೋಷ್ ಅವರು ಆಯ್ಕೆಯಾಗಿದ್ದಾರೆ. ನಮ್ಮ ಮಹಾರಾಷ್ಟ್ರ FDIನಲ್ಲಿ
ಯಾವ ರಾಜ್ಯ ಫಸ್ಟ್ ಇದೆ ಅಂದರೆ ಮಹಾರಾಷ್ಟ್ರ ಫಸ್ಟು, ಕರ್ನಾಟಕ 2ನೇ ಸ್ಥಾನ ಇದೆ. ಸೊ ಬ್ರಹ್ಮೋಸ್ ಖರೀದಿ ಒಪ್ಪಂದ ಮಾಡಿಕೊಂಡ 3ನೇ ದೇಶ ವಿಯೆಟ್ನಾಮು. ದೇಶೀಯ ತಂತ್ರಜ್ಞಾನದ ರುದ್ರಮ್ 2 ಪರೀಕ್ಷೆ ಮಾಡಿದ್ದಾರೆ. ಇನ್ನು ನೆಕ್ಸ್ಟು ನಾವು ವಿ ರಾಮ್ಜಿ ಜಾರಿ ಯಾವಾಗಿಂದ ಅಂದರೆ ಜುಲೈ 1. ಅವಾಗಲೇ ಹೇಳಿದೆ ನಾನು ವಿ ಜಿ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ. PM ಅಜಯ್ ಪೋರ್ಟಲ್ ನೋಡ್ರಿ ಬಿಡುಗಡೆ ಮಾಡಿದ್ದಾರೆ. PM ಅಜಯ್ ಪೋರ್ಟಲ್ ಆ್ಯಪ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಗ್ಲೈಡ್ ಸಶಸ್ತ್ರ ವ್ಯವಸ್ಥೆ ತಾರಾ ಹಾರಾಟ ಕ್ಷಿಪಣಿ DRDO ಮಾಡಿದೆ. ಇನ್ನು ಫಿನ್ಲ್ಯಾಂಡ್ನಲ್ಲಿ ವಿಶ್ವದ ಮೊದಲ ಪರಮಾಣು ಕಸದ ಬುಟ್ಟಿ. ಓಕೆನಾ. ಇನ್ನು ವಿಶ್ವ ಪತ್ರಿಕಾ ದಿನ ಆಚರಣೆ ಯಾವಾಗ ಆಚರಿಸ್ತಾರೆ? ಮೇ 3. ವಿಶ್ವ ರೆಡ್ ಕ್ರಾಸ್ ದಿನ ಅಂತಂದರೆ ಮೇ 8. ಇನ್ನು ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಂತಂದರೆ ನ್ಯಾಷನಲ್ ಟೆಕ್ನಾಲಜಿ ಡೇ ಮೇ 11. ಅಂತಾರಾಷ್ಟ್ರೀಯ ವಸ್ತು ಸಂಗ್ರಹಾಲಯ ದಿನ ಅಂತಂದರೆ ಮೇ 18. ರಾಷ್ಟ್ರೀಯ ಭಯೋತ್ಪಾದನಾ ದಿನ ಅಂತಂದರೆ ಮೇ 21. ಅಂತಾರಾಷ್ಟ್ರೀಯ ಜೀವ ವೈವಿಧ್ಯತೆ ದಿನ ಅಂತಂದರೆ ಮೇ 22. ವಿಶ್ವ ತಂಬಾಕು ರಹಿತ ದಿನ ಅಂದರೆ ಮೇ 31. ಬ್ರಿಕ್ಸ್ ವಿಪತ್ತು ಅಪಾಯ ಕಡಿತ ಕಾರ್ಯಗುಂಪಿನ ತಾಂತ್ರಿಕ ಸಭೆ ಒಡಿಶಾದ ಪುರಿ. ಇನ್ನು ಬಹುಪಕ್ಷೀಯ ವ್ಯಾಯಾಮ ಪ್ರಗತಿ 2026ರ ಮೊದಲ ಆವೃತ್ತಿ ಮೇಘಾಲಯದ ಉಮ್ರೋಯ್. ಓಕೆನಾ. ಸಿಂಬ್ಯಾಕ್ಸ್ 2026 ವ್ಯಾಯಾಮ ಭಾರತ ಮತ್ತು ಕಾಂಬೋಡಿಯಾ ಇದೆ ಅಂಥದ್ದು ದ್ವಿಪಕ್ಷೀಯ ಮಿಲಿಟರಿ ಸಮರಾಭ್ಯಾಸ ನೋಡ್ರಿ. ಇನ್ನು ಏಷ್ಯಾದ ಭದ್ರತಾ ಶೃಂಗಸಭೆ ಶಾಂಗ್ರಿಲಾ ಸಂವಾದ, ಶಾಂಗ್ರಿಲಾ ಡೈಲಾಗ್ ಅಂತ ಬರುತ್ತೆ, 2026 ಸಿಂಗಾಪುರ್ ನೋಡ್ರಿ. ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಒಕ್ಕೂಟದ ಶೃಂಗಸಭೆ ನವದೆಹಲಿ. ವೆಬ್ಸೈಟ್ ಮತ್ತು ಲೋಗೋ ಬಿಡುಗಡೆ ಮಾಡಿದ್ದಾರೆ. ಸೊ ಜುಲೈ ನೆಕ್ಸ್ಟ್. ಇನ್ನು ವಿಶ್ವದ ಮೊದಲ ಟ್ರಿಲಿಯನಿಯರ್ ಯಾರು? ಟೆಸ್ಲಾ ಮುಖ್ಯಸ್ಥ ಎಲಾನ್ ಮಸ್ಕು. ಸುಪ್ರೀಂ ಕೋರ್ಟ್ನ ಕಾನೂನು ಸೇವೆಗಳ ಸಮಿತಿ ಅಧ್ಯಕ್ಷರಾಗಿ ಯಾರು? ನ್ಯಾಯಾಧೀಶೆ BV ನಾಗರತ್ನ ನೋಡ್ರಿ. HDFCನ ಬ್ಯಾಂಕ್ ಅಧ್ಯಕ್ಷರಾಗಿ ಮಾಜಿ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್. ಇನ್ನು ಗುಪ್ತಚರ ಇಲಾಖೆ IB ಇಂಟೆಲಿಜೆನ್ಸ್ ಬ್ಯೂರೋ ಮುಖ್ಯಸ್ಥರಾಗಿ ಮಹೇಶ್ ದೀಕ್ಷಿತ್. ಭಾರತೀಯ ಭೂಸೇನೆಯ 31ನೇ ಮುಖ್ಯಸ್ಥರಾಗಿ ಜನರಲ್ ಧೀರಜ್ ಸೇಠ್. 16ನೇ ಬ್ರಿಕ್ಸ್ ಕೃಷಿ ಸಚಿವರ ಸಭೆ ಇಂದೋರ್ನ ಘೋಷಣೆ ಮಾಡಿದ್ದಾರೆ. 2026ರ ಶೆರ್ಪಾ ಸುಧಾಕರ್ ದಲೇಲಾ ಅಂತ ಮಾಡಿದ್ದಾರೆ. ಸೊ ಭಾರತ ಬ್ರಿಕ್ಸ್ ಸೌತ್ ಶೆರ್ಪಾ ಅಂತ ನೋಡ್ರಿ ಶ್ರೀ ಶಂಭು L ಹಕ್ಕಿ ನೋಡ್ರಿ. ಇನ್ನು ಒಡಿಶಾದ ಕಟಕ್ ಇನ್ನು ಮುಂದೆ ಕಟಕ ಅಂತ ಮಾಡಿದ್ದಾರೆ. ಓಕೆನಾ. ನೆಕ್ಸ್ಟ್ ನಿಧನ ಸುದ್ದಿ. ಭಾರತದ ದಿಗ್ಗಜ ಶೂಟರ್ ಕೋಚ್ ಜಸ್ಪಾಲ್ ರಾಣಾ ನೋಡ್ರಿ. ಅವತಾರ್ AI ಕಂಪನಿಯಿಂದ ವಾರ್ಯ AI ಅಂತ ಮಾದರಿ ಬಿಡುಗಡೆ ಮಾಡಿದೆ. ಉತ್ಪನ್ನದ ತಯಾರಿಕಾ ವಿನ್ಯಾಸ ವಿಡಿಯೋ ನೋಡ್ರಿ ಸ್ಟೋರಿ. ಇನ್ನು ಅಂಡಮಾನ್ ದ್ವೀಪದ ಶ್ರೀ ವಿಜಯಪುರಂ 3 ಸಂಶೋಧನಾ ಬಾವಿಯಲ್ಲಿ ನೈಸರ್ಗಿಕ ಅನಿಲ ಪತ್ತೆಯಾಗಿದೆ. ಇನ್ನು ಬರ ಸಹಿಷ್ಣುತೆ ML 322 ರಾಗಿ ತಳಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿ ಮಾಡಿದೆ ನೋಡ್ರಿ. ML 322 ರಾಗಿ ಯಾವ ತಳಿ ಅಂತ ಕೇಳ್ಬೋದು. ಓಕೆನಾ. ML 322 ಇದು ಯಾವ ತಳಿ ಕೇಳಿದ್ರೆ ರಾಗಿ ತಳಿ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಂಥ ಪ್ರಜಾಸೇವಾ ಇಲಾಖೆ ಯಾವ ಇಲಾಖೆಗಳನ್ನು ಸಂಯೋಜನೆ ಮಾಡಿ ಪ್ರಜಾಸೇವಾ ಇಲಾಖೆಯನ್ನು ತೊಗೊಂಡು ಬಂದರೆ ನೋಡ್ಕೊಳ್ರಿ, ನೆನ್ಪಿಟ್ಕೊಳ್ರಿ. 64ನೇ ಸೂಪರ್ ಕಂಡಕ್ಟಿಂಗ್ ಕ್ವಾಂಟಮ್ ಪ್ರೊಸೆಸರ್ ಕಾವೇರಿ ನಿರ್ಮಾಣ ನೋಡ್ರಿ. ಬೆಂಗಳೂರು QPIAI ಸಂಸ್ಥೆ ಬಿಡುಗಡೆ ಮಾಡಿದೆ. ಇನ್ನು ಜಾಗೃತಿ ಪೋರ್ಟಲ್ಗೆ ರಾಷ್ಟ್ರೀಯ ಗವರ್ನೆನ್ಸ್ ಪ್ರಶಸ್ತಿ. ನೆಕ್ಸ್ಟ್ ಕೇರಳ ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡುವಂಥ ಪ್ರಿಯದರ್ಶಿನಿ ಯೋಜನೆಗೆ ಚಾಲನೆ. ರಾಷ್ಟ್ರೀಯ ಆಡಳಿತ ಪ್ರಶಸ್ತಿ 2026 ಪಂಚಾಯತ್ ಪ್ರಶಸ್ತಿ ಸೂಚ್ಯಂಕಿಗೆ ಚಿನ್ನದ ಪ್ರಶಸ್ತಿ. ಇನ್ನು ಜೋಜಿಲಾ ಸುರಂಗ ಮಾರ್ಗ ಜಮ್ಮು ಕಾಶ್ಮೀರದ ಶ್ರೀನಗರದಿಂದ ಲಡಾಖ್ ನೋಡ್ರಿ. ಇನ್ನು ವಿಶ್ವಾಸಾರ್ಹತೆಗಳ ಪಟ್ಟಿಯಲ್ಲಿ ಭಾರತ ನಂಬರ್ 1 ಸ್ಥಾನ ಪಡ್ಕೊಂಡಿದೆ. ಆಸ್ಟ್ರೇಲಿಯಾದ ಲೋವಿ ಇನ್ಸ್ಟಿಟ್ಯೂಟ್ ಸಮೀಕ್ಷೆ ಬಿಡುಗಡೆ ಮಾಡಿದೆ. ಯಾವ ಸಂಸ್ಥೆ ಬಿಡುಗಡೆ ಮಾಡ್ತಂದ್ರೆ ವರದಿ ಅಂತಂದ್ರೆ ಆಸ್ಟ್ರೇಲಿಯಾ ಲೋವಿ ಇನ್ಸ್ಟಿಟ್ಯೂಟ್ ನೋಡ್ರಿ. ಇನ್ನು ವಿಶ್ವ ಪರಿಸರ ದಿನ ಜೂನ್ 5ನೇ ತಾರೀಕು UNEP ನೇತೃತ್ವದ ಆಚರಣೆ. ಆತಿಥ್ಯ ಅಜರ್ಬೈಜಾನ್ನ ಬಾಕುನಲ್ಲಿ ಆಚರಣೆ ಮಾಡಿದ್ರು. ಆತಿಥ್ಯ ಎಲ್ಲಿ ವಹಿಸಿತ್ತಂದ್ರೆ ಅಜರ್ಬೈಜಾನ್ನ ಬಾಕು. ಇದರ ಧ್ಯೇಯ ವಾಕ್ಯ ನೆನ್ಪಿಟ್ಕೊಳ್ರಿ. ಓಕೆನಾ. ಪ್ರಕೃತಿಯಿಂದ ಪ್ರೇರಿತ ಹವಾಮಾನಕ್ಕಾಗಿ ನಮ್ಮ ಭವಿಷ್ಯ. ಅಧಿಕೃತ ಪ್ರಚಾರ ಸಂದೇಶ ನೌ ಫಾರ್ ಕ್ಲೈಮೇಟ್ ಅಂತ ನೋಡ್ರಿ. ಇನ್ನು ಯುರೋಪಿಯನ್ನಾದ್ಯಂತ ಹಿಟ್ ವೇವ್. ಓಕೆನಾ. 15 ಲಕ್ಷ ಸಸಿ ನೆಟ್ಟು ಗಿನ್ನಿಸ್ ದಾಖಲೆ ನಿರ್ಮಿಸಿದಂಥ BDA ನೋಡ್ರಿ. ಇನ್ನು ಬೆಂಗಳೂರು ತುಂಬ್ಯಾಗ ಭೂಕಂಪ ಪೀಡಿತ ವೆನಿಜುವೆಲಾಕ್ಕೆ ಭಾರತ ನೆರವು. ಆಪರೇಷನ್ ಅಮಿಸ್ಟಾದ್ ಅಂತ ನೋಡ್ರಿ. ಆಪರೇಷನ್ ಸ್ನೇಹ. ಓಕೆನಾ. ವೆನಿಜುವೆಲಾಕ್ಕೆ ಭಾರತ ನೆರವು ನೀಡಿತು. ಯಾವ ಆಪರೇಷನ್ ಕೇಳಿದ್ರೆ ಅಮಿಸ್ಟಾದ್.
ಇನ್ನು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಚಾಂಪಿಯನ್ಸ್ 2026 ಮಹಿಳಾ ಸಿಂಗಲ್ಸ್ ಯಾರು? ಮೀರಾ ಆಂಡ್ರಿವಾ. ಪುರುಷರ ಸಿಂಗಲ್ಸ್ನಲ್ಲಿ ಅಲೆಕ್ಸಾಂಡರ್ ಜೆರೇವಾ ಅಂತ ಬರ್ತಾರೆ. ಯಾವ ದೇಶದವರು ಅಂತ ನೆನ್ಪಿಟ್ಕೊಡ್ರಿ. ರನ್ನರ್ ಅಪ್ ಕೂಡ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆನಾ. ಇನ್ನು ನಾರ್ವೆ ಚೆಸ್ ಗೆದ್ದಂಥ ಮೊದಲ ಭಾರತೀಯ ಪ್ರಜ್ಞಾನಂದ್. ರನ್ನರ್ ಅಪ್ ಯಾರು? ಜರ್ಮನಿಯ ವಿನ್ಸೆಂಟ್ ಸ್ಕೀಮರ್ ಅಂತ ನೋಡ್ರಿ. ಇನ್ನು ತುಂಗಭದ್ರಾ ನದಿಯ ನೂತನ 33 ಕ್ರೆಸ್ಟ್ ಗೇಟ್ಗಳ ಉದ್ಘಾಟನೆ ಮಾಡಿದ್ದಾರೆ. ನೆಕ್ಸ್ಟ್, ಪಶ್ಚಿಮ ಬಂಗಾಳಕ್ಕೆ ದೇಶದ 2ನೇ ಬುಲೆಟ್ ರೈಲು ಘೋಷಣೆಯಾಗಿದೆ. ದೆಹಲಿಯಿಂದ ಪಶ್ಚಿಮ ಬಂಗಾಳದ ಸಿಲಿಗುರಿಗೆ ಸಂಪರ್ಕ ಮಾಡುತ್ತೆ. ನೆಕ್ಸ್ಟು ಜುಲೈ ಮ್ಯಾಗ್ಝಿನ್ ಕೂಡ ಇದೆ. ಇನ್ನು 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21. ಮುಖ್ಯ ಕಾರ್ಯಕ್ರಮ ಕಲ್ಕತ್ತಾ ರೋಡ್ ಧ್ಯೇಯವಾಕ್ಯ ನೋಡ್ರಿ. ಆರೋಗ್ಯಕ್ಕಾಗಿ ಮುಪ್ಪಿಗಾಗಿ ಯೋಗ ಅಂತ ನೋಡ್ರಿ. ಇನ್ನು ನಾಪೆಡ್ ಸಂಸ್ಥೆ ಬಿಡುಗಡೆ ಮಾಡಿದ ಉಪಗ್ರಹಗಳು ನೆಪೆಕ್ಸಿನ್ ಪೋರ್ಟಲ್, ಹರಾಜು ಪೋರ್ಟಲ್ ಅಂತ ನೋಡ್ರಿ. ರೈತರ ಮಕ್ಕಳಿಗಾಗಿ ನಾಪೆಡ್ ಕಲ್ಯಾಣ ವಿದ್ಯಾರ್ಥಿ ವೇತನ ಅಂತ್ರಿ. ಇನ್ನು ದ್ವಿದಳ ಧಾನ್ಯ ಮತ್ತು ಎಣ್ಣೆ ಬೀಜಗಳ ದಾಸ್ತಾನು ನಿರ್ವಹಣೆಗಾಗಿ ದೃಷ್ಟಿ ಪೋರ್ಟಲ್ನ ಬಿಡುಗಡೆ ಮಾಡಿದ್ದಾರೆ. ಇನ್ನು ಉದ್ಯಮ ಸಂಪನ್ಮೂಲ ಯೋಜನೆಗಾಗಿ ERP ಪೋರ್ಟಲ್ ಅಂತ ನೋಡಿ. ಪ್ರಧಾನಿ ನರೇಂದ್ರ ಮೋದಿ ದೀರ್ಘಾವಧಿ ಆಡಳಿತಾವಧಿ ನಡೆಸಿದ ಪ್ರಧಾನಿ ನರೇಂದ್ರ ಮೋದಿ ದೀರ್ಘಾವಧಿ ಆಡಳಿತ ನಡೆಸಿದ ಚುನಾಯಿತ ಪ್ರಧಾನಿ ನೋಡ್ರಿ. 2026 ಜೂನ್ 10 4399 ದಿನಗಳು ಅಂತ ನೋಡ್ರಿ. ಇನ್ನು ಭಾರತದ ಮೊದಲ ಯೋಗಾಸನ ಚಾಂಪಿಯನ್ಶಿಪ್ 2026 ಭಾರತ ದೇಶ ನೋಡ್ರಿ. ಚಿನ್ನ, ಬೆಳ್ಳಿ, ಕಂಚು. ಒಟ್ಟು ಭಾರತ 102 ಪದಕಗಳನ್ನು, 102 ಚಿನ್ನ, 9 ಬೆಳ್ಳಿ, 3 ಕಂಚ, ಟೋಟಲ್ 114 ಪದಕ ತಗೊಂಡಿದೆ. ಇನ್ನು ಜಪಾನು, ಅರ್ಜೆಂಟೈನಾ ನೋಡ್ಕೊಡ್ರಿ. ಇದ್ರ ಮೇಲೆ ಕೂಡ ಪ್ರಶ್ನೆ ಆಗಿತ್ತು. ರಾಜ್ಯದ ಮೊದಲ ನಗರ ಸುರಂಗ ರಸ್ತೆ ಶಂಕುಸ್ಥಾಪನೆ ಹೆಬ್ಬಾಳದಿಂದ ಮೇಕ್ರಿ ಸರ್ಕಲ್ ಅಂತ ನೋಡ್ರಿ. ಭಾರತದಲ್ಲಿ ಫಿಸಿಕಲ್ ಇಂಟೆಲಿಜೆನ್ಸ್ನ ಪರಿಚಯ MEIL ಮತ್ತು ಅನಲಾಗ್ ಒಪ್ಪಂದ ನೋಡ್ರಿ. ಇನ್ನು ಪ್ರಕರಣ ಗೆದ್ದ ವಿಶ್ವದ ಮೊದಲ AI ವಕೀಲ ನೋಡ್ರಿ. ಗಾರ್ಫೀಲ್ಡ್ AI ಚಾಟ್ ಬಾಟ್ನ ಬ್ರಿಟನ್ ಅಂತ ನೋಡ್ರಿ. ಸಿಷೆಲ್ ದೇಶ ಭೇಟಿ ನೀಡಿದ್ದಾರೆ ಯಾರು? ಮೋದಿ. 19 ಮಹತ್ವ ಒಪ್ಪಂದಗಳನ್ನು ಮಾಡ್ಕೊಂಡಿದ್ರು. ಸೊ ಸಿಷೆಲ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೊಟ್ಟರು ನೋಡ್ರಿ. ದಿ ಗಾರ್ಡಿಯನ್ ಆಫ್ ದಿ ಬ್ಲೂ ಹಾರೈಸನ್ ಅಂತ ನೋಡ್ರಿ. ಓಕೆನಾ. ಇನ್ನು ಸ್ಲೋವಾಕಿಯಾ ಪ್ರವಾಸ ಮಾಡಿದ್ರು. 12 ವರ್ಷಗಳಲ್ಲಿ 100ನೇ ವಿದೇಶಿ ಪ್ರವಾಸ ಕೊಟ್ಟರು ನೋಡ್ರಿ. ಸ್ಲೋವಾಕಿಯಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ನೋಡ್ರಿ, ಫಸ್ಟ್ ಕ್ಲಾಸ್ ಅಂತ ನೋಡ್ರಿ. ಈ ಪ್ರಶಸ್ತಿಗಳು ಕೂಡ ನೆನಪಿಟ್ಕೋಬೇಕು. UPI ಪಾವತಿಯನ್ನು ಸ್ವೀಕರಿಸಿದ 9ನೇ ರಾಷ್ಟ್ರ ಅಂತಂದ್ರೆ ಕಾಂಬೋಡಿಯಾ. 10ನೇ ರಾಷ್ಟ್ರ ಗ್ರೀಸ್. ಇನ್ನು VBG ರಾಮ್ಜಿ ಯೋಜನೆಯ ರಾಷ್ಟ್ರದ ಲೋಗೋ ವಿನ್ಯಾಸಕ ಪುತ್ತೂರಿನ ರಾಮ್ ಪ್ರಸಾದ್ ಕೆಗೆ ಪ್ರಥಮ ಪ್ರಶಸ್ತಿಯನ್ನು ಸಿಕ್ಕಿದೆ. VBG ರಾಮ್ಜಿ ಯೋಜನೆ ಜುಲೈ 1ರಿಂದ ಜಾರಿಯಾಗಿದೆ. ಸೊ ಇದ್ರ ಬಗ್ಗೆ ಅವಾಗ ಹೇಳಿದೆ ನಾನು. ಈ ದಿನಗೂಲಿ ಪರಿಷ್ಕರಣೆ ಮಾಡಿದ್ದಾರೆ ನೋಡ್ರಿ. 382ಕ್ಕೆ ಜಾಸ್ತಿ ಮಾಡಿದ್ದಾರೆ ಇದನ್ನು. ಇನ್ನು 52ನೇ G7 ರಾಷ್ಟ್ರಗಳ ವಾರ್ಷಿಕ ಸಭೆ ಫ್ರಾನ್ಸ್ ನೋಡ್ರಿ. ಇನ್ನು ಈ G7 ರಾಷ್ಟ್ರಗಳ ಬಗ್ಗೆ ನೆನ್ಪಿಟ್ಕೊಳ್ಬೇಕು. ಎಲ್ಲ G7 ರಾಷ್ಟ್ರಗಳು ನೆನ್ಪಿಟ್ಕೊಳ್ರಿ. 2026 ICC ಮಹಿಳಾ T20 ವಿಶ್ವಕಪ್ ಚಾಂಪಿಯನ್ ಆಸ್ಟ್ರೇಲಿಯಾ, ರನ್ನರ್ ಅಪ್ ಇಂಗ್ಲೆಂಡ್. ಇನ್ನು ಭಾರತದ ನಿರ್ಮಿತ C295 ಸೇನಾ ಸಾರಿಗೆ ವಿಮಾನದ ಮೊದಲ ಹಾರಾಟ ಗುಜರಾತ್ನ ವಡೋದರ. ಅಂತಾರಾಷ್ಟ್ರೀಯ ಖ್ಯಾತಿಯ ಹಿರಿಯ ಚಿತ್ರಕಲಾವಿದ KT ಶಿವಪ್ರಸಾದ್ ನೋಡ್ರಿ ನಿಧನರಾಗಿದ್ದಾರೆ. ಇನ್ನು ಭಾರತದ ಮೊದಲ ಹಸಿರು ಮೆಥನಾಲ್ ಸ್ಥಾವರ ಗುಜರಾತ್ನ ಕಚ್. ದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿವಿಯಲ್ಲಿ AI ಮತ್ತು ದತ್ತಾಂಶ ವಿಜ್ಞಾನದಲ್ಲಿ BTech ಆರಂಭ ಮಾಡಿದ್ದಾರೆ. ಇನ್ನು ಜಪಾನ್ ಪ್ರಧಾನಿ ಸನೆ ತಕೈಚಿ ಅಂತ ನೋಡ್ರಿ ಭಾರತದ ಭೇಟಿ ನೀಡಿದರೆ 10 ಶತಕೋಟಿ ಯೆನ್ ಹೂಡಿಕೆ ಒಪ್ಪಂದ. ಜಪಾನ್ನ ನೂತನ ಪ್ರಧಾನಮಂತ್ರಿಗಳು ಯಾರು? ಸನೆ ತಕೈಚಿ ಅಂತ ನೋಡ್ರಿ. ಇನ್ನು ಪಿಚ್ ಬ್ಲಾಕ್ ವ್ಯಾಯಾಮ ಆಸ್ಟ್ರೇಲಿಯಾ ಮತ್ತು ಭಾರತ ನಡುಬರ್ಕ ನಡೀತಿ. ಪಿಚ್ ಬ್ಲಾಕ್ ವ್ಯಾಯಾಮ ಯಾವ ಪಡೆಗಳಂದ್ರೆ ವಾಯುಪಡೆ ಅಂತ ಬರುತ್ತೆ. ಇನ್ನು ಕಾನ್ಕ್ವೆಸ್ಟ್ ಸಮರಾಭ್ಯಾಸ ಮಂಗೋಲಿಯಾ ನೋಡ್ರಿ. ಮಂಗೋಲಿಯಾ ಹುಲಾನ್ ಬಾತ್ರ. ಇನ್ನು ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಮರುನಾಮಕರಣ ಮಾಡಿದ್ದಾರೆ. ಏನು? ಇಂಟರ್ನ್ಯಾಷನಲ್ ಬುಕರ್ ಅಂತ ಮೊದಲು ಕರೀತಿದ್ರು. ಸೊ ಇವಾಗ ಬುಕ್ಮನ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಅಂತ ಕರೀತಾ ಇದ್ದಾರೆ. ಅಮೆರಿಕ ಸ್ವಾತಂತ್ರ್ಯೋತ್ಸವ INS ಸುದರ್ಶಿನಿ ಭಾಗಿ ನೋಡ್ರಿ. ಇನ್ನು ವಿಟ್ಲೆ ಪ್ರಶಸ್ತಿ ನೋಡ್ರಿ ಗ್ರೀನಸ್ಕರ್ ಅಂತ ಕರೀತಾರೆ ಇದನ್ನು. ಇನ್ನು ಭಾರತೀಯ ಮಹಿಳಾ ಸಂರಕ್ಷಣಾ ಪರಿಸರವಾದಂಥ ಪರ್ವೀನ್ ಶೇಖ್ ಮತ್ತು ಬರ್ಕಾ ಸುಬ್ಬಾ ಅವರಿಗೆ ಸಿಕ್ಕಿದೆ. ಓಕೆನಾ. ಈ ಪರ್ವೀನ್ ಶೇಖ್ ಅವರು ಇಂಡಿಯನ್ ಸ್ಕಿಮ್ಮರ್ನ ಒಂದು ಸಂರಕ್ಷಣೆಯನ್ನು ಕಾಪಾಡಿದ್ರು ಇವರು. ಸೊ ಅದೊಂದು ಸುದ್ದಿಯಲ್ಲಿದ್ದಕ್ಕಾಗಿ ಅವರ ಆ ಕೊಡುಗೆಗಾಗಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ನೋಡ್ಕೊಡ್ರಿ. ಇನ್ನು ವಿಶ್ವ ಹಾಲು ದಿನ ಅಂತಂದರೆ ಜೂನ್ 1, ವಿಶ್ವ ಸಾಗರ ದಿನ ಅಂದರೆ ಜೂನ್ 8,
ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಜೂನ್ 12. ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನ ಅಂದರೆ ಜೂನ್ 9. ಜಮ್ಮುವಿನಲ್ಲಿ ಭಾರತದ 7ನೇ ಪ್ರಾದೇಶಿಕ ಹವಾಮಾನ ಕೇಂದ್ರ ಉದ್ಘಾಟನೆ ಜಮ್ಮು ನೋಡ್ರಿ. ಮೊದಲ ಖಾಸಗಿ ಚಿನ್ನದ ಗಣಿಗಾರಿಕೆ ಉದ್ಘಾಟನೆ ಎಲ್ಲಿ? ಕರ್ನೂಲು ಜಿಲ್ಲೆ, ಚೊನ್ನಗಿರಿ, ಆಂಧ್ರ ಪ್ರದೇಶ್. ಬೆಂಗಳೂರಿನ ಏರ್ಬೌಂಡ್ ಜೊತೆಗೂಡಿ ಆಂಧ್ರದಲ್ಲಿ ಡ್ರೋನ್ ಡೆಲಿವರಿ ನೆಟ್ವರ್ಕ್. ವಿಶ್ವದ ಮೊದಲ ಮತ್ತು ಅತಿ ದೊಡ್ಡ ವಿತರಣಾ ಜಾಲ ನೋಡ್ರಿ. ನೆಕ್ಸ್ಟು 2028ಕ್ಕೆ ಮಾದಕ ವಸ್ತು ನಶೆಮುಕ್ತ ಕರ್ನಾಟಕ ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಜಾಗೃತಿ ಅಭಿಯಾನ. ಸೊ ಇದ್ರ ಬಗ್ಗೆ ನೋಡ್ರಿ, ಈ ಗುರಿ ನೆನಪಿಟ್ಕೊಡ್ರಿ. ಈ ಗುರಿ ಮೇಲೆ ಎಕ್ಸಾಮಲ್ಲಿ ಪ್ರಶ್ನೆ ಬರುತ್ತೆ. ಈ ರೈಸ್ ಫುಲ್ ಫಾರ್ಮ್ ಗೊತ್ತಿರಬೇಕು. ರೈಸ್ ಅಂದ್ರೇನು? ರೆಫ್ಯೂಸ್, ಇನ್ಫಾರ್ಮ್, ಸಪೋರ್ಟ್, ಲಾಸ್ಟ್ ಏನು ಎಂಪವರ್ ಅಂತ ಬರುತ್ತೆ. ಸೊ ಇದ್ರ ಬಗ್ಗೆ ನೆನ್ಪಿಟ್ಕೊಡ್ರಿ, ಓಕೆನಾ. ಈ ರೈಸ್ ಫುಲ್ ಫಾರ್ಮು ಆಪರೇಷನ್ ರೈಸ್ ಮತ್ತು ಬೇಡ ಬ್ರೋ ನೆನ್ಪಿಟ್ಕೊಡ್ರಿ. ನಮೋ ಗ್ರೀನ್ ರೈಲು ದೇಶದ ಮೊದಲ ಹೈಡ್ರೋಜನ್ ರೈಲು ಪರೀಕ್ಷೆ ಪೂರ್ಣ ನೋಡ್ರಿ. ಹರಿಯಾಣ ಜಿಂದ್ ಮತ್ತು ಸೋನಿಪತ್ ಜಂಕ್ಷನ್ ಅಂತ ಬರುತ್ತೆ. ಸೊ ಆಗಸ್ಟ್ ಮ್ಯಾಗ್ಝಿನ್ ಇದೆ. ಸೊ ಈಗಾಗಲೇ 35 ನಿಮಿಷ ಆಯಿತು. ಸೊ ಆಗಸ್ಟ್ ಮ್ಯಾಗ್ಝಿನ್ ನಾನು ಮುಂದಿನ ವಿಡಿಯೋದಲ್ಲಿ ನೋಡ್ತೀನಿ. ಓಕೆ, ಥ್ಯಾಂಕ್ ಯು ಆಲ್. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ KSP ವರ್ಲ್ಡ್ ಅಂತ. ಸೊ ಅಲ್ಲಿ ಕೂಡ ನೀವು ಕ್ವಿಜಸ್ ಇರುತ್ತೆ. ಸೊ ಅದು ಕೂಡ ನೀವು ಸದುಪಯೋಗ ಮಾಡ್ಕೋಬೋದು, ಓಕೆನಾ. ಅಲ್ಲಿ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ಸೊ ಯೂಸ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಆಲ್.